भगवत्पादाचार्य गुरुभ्यो नमः। हरि ओम। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। कृष्णो यज्ञैरिज्यते सोमपूतैः कृष्णो वीरैरिज्यते विक्रमद्भिः कृष्णो वन्यैरिज्यते संवृषानैः कृष्णो मुक्तैरिज्यते वीतमोहैः। सृष्टा ब्रह्मादयो देवाः निहता येन दानवाः तस्मै देवादिदेवाय नमस्ते शार्ङ्गधारिणे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ರಾಜೋಪರಿಚರೇತ್ಯೇವಂ ಅವೋಚನ್ ಪಾರ್ಥಿವಾಹ ನೃಪಂ. ಉಪರಿಚರ ಎಂಬುದಾಗಿ ಅವನಿಗೆ ಹೆಸರಾಯಿತು. ವಸುಪುರವನ್ನ ಛೇದಿ ದೇಶವನ್ನ ಆಳ್ವಿಕೆ ಮಾಡತಕ್ಕಂಥ ಮಹಾನುಭಾವನಿಗೆ ಏನ್ ಹೆಸರು ಬಂತು? ಉಪರಿಚರ. ಇಷ್ಟೇ ಅಲ್ಲ, ಇವನ ಮಹಿಮೆ ಇನ್ನು ಅದ್ಭುತವಾಗಿದೆ. ಪುರೋಪವಾಹಿನೀಂ ತಸ್ಯ ನದೀಂ ಶುಕ್ತಿಮತೀಂ ಗಿರಿಃ ಅರೌತ್ಸೀತ್ ಚೇತನಾಯುಕ್ತಃ ಕಾಮಾತ್ ಕೋಲಾಹಲಃ ಕಿಲ ಗಿರಿಂ ಕೋಲಾಹಲಂ ತಂತು ಪದಾ ವಸುರತಾಡಯತ್ ನಿಶ್ಚಕ್ರಾಮ ನದೀ ತಸ್ಯ ಪ್ರವಾಹ ವಿವರೇಣ ಸಾ ತಸ್ಯಾಂ ನದ್ಯಾಂ ಅಜನಯನ್ ಮಿಥುನಂ ಪರ್ವತ ಸ್ವಯಂ ತಸ್ಮಾದ್ ವಿಮೋಕ್ಷಣಾತ್ ಪ್ರೀತಾ ನದೀ ರಾಜ್ಞೇ ನ್ಯವೇದಯತ್ ಮಹಿಷೀ ಭವಿತಾ ಕನ್ಯಾ ಪೌಷ್ಯಃ ಸೇನಾಪತಿರ್ಭವತ್. ಒಂದ್ಸಲ ಅವನ ಊರಿನ ಹತ್ತಿರದಲ್ಲಿ ಹರಿಯುವಂತಹ ಒಂದು ನದಿ, ಪೂರ್ವಪವಾಹಿನಿ. ಅವನ ವಸುಪುರ, ಆ ವಸುಪುರದ ಹತ್ತಿರದಲ್ಲಿ ನದಿ ಹರಿತಾ ಇತ್ತು. ಆ ನದಿಗೆ ಶುಕ್ತಿಮತಿ ಅಂತ ಹೆಸರು. ಇವನ ಮಹಿಮೆ ಹೇಗಿದೆ ನೋಡ್ರಿ, ವಸುರಾಜ ಉಪರಿಚರ ವಸುವಿನದ್ದು. ಶುಕ್ತಿಮತಿ ಅಂತ ಹೇಳಿ ಆ ನದಿ ಹೆಸರು. ಆ ಶುಕ್ತಿಮತಿ ಹರಿತಾ ಇದೆ. ಹತ್ತಿರದಲ್ಲೇ ಅವನ ಊರಲ್ಲಿ, ಯಾವ ವಸುಪುರ ಪಟ್ಟಣದಲ್ಲಿ ಒಂದು ಪರ್ವತ. ಆ ಪರ್ವತಕ್ಕೆ ಒಂದು ಹೆಸರು ಕೋಲಾಹಲ ಅಂತ. ಕೋಲಾಹಲ ನಾಮಕೋ ಗಿರಿಹಿ. ಆ ಪರ್ವತದ ಹೆಸರೇನು ಗೊತ್ತಾ? ಕೋಲಾಹಲ ಅಂತ. ಆ ಕೋಲಾಹಲನಿಗೊಂದು ಆಸೆ ಆಯ್ತು, ಈ ನದಿ ಹೊರಗಡೆ ಎಲ್ಲೂ ಹೋಗಬಾರದು, ನನ್ನಲ್ಲೇ ಹರಿತಾ ಇರಬೇಕು, ನನ್ನಲ್ಲೇ ಸುತ್ತಾ ಇರ್ಬೇಕು ಈ ನದಿ ಅಂತ ಅವನ ಬಯಕೆ. ಅವನೇನ್ ಮಾಡ್ದ? ಕೋಲಾಹಲದ ಅಭಿಮಾನಿ ದೇವತೆ ಒಂದು ಶರೀರವನ್ನ ಧಾರಣೆ ಮಾಡಿಬಿಟ್ಟ. ಪರ್ವತ ತದಭಿಮಾನಿಯಾಗಿರ್ತಕ್ಕಂಥ ಕೋಲಾಹಲ ದೇವತೆ, ಆ ಪರ್ವತ ಶರೀರವನ್ನ ಧಾರಣೆ ಮಾಡಿಕೊಂಡು ಆ ಪರ್ವತದ ನದಿಯ ಸುತ್ತಲೂ ಬೆಳೆದು ಬಿಟ್ಟಂತೆ. ಆಗ ಎಲ್ಲ ಉಪರಿಚರ ವಸುವಿಗೆ ವಿಷಯ ಗೊತ್ತಾಯ್ತು. ಈ ಕೋಲಾಹಲ ಪರ್ವತ ಶರೀರವನ್ನ ಧಾರಣೆ ಮಾಡಿಕೊಂಡು ನದಿಯನ್ನ ಸುತ್ತು ಬಿಟ್ಟಿದ್ದಾನೆ ಅಂತ. ಆಗ ಇವನೇನ್ ಮಾಡ್ತಾನೆ? ಕಾಲಿಂದ ಒದ್ದು ಬಿಟ್ಟನಂತೆ ಪರ್ವತವನ್ನು. ಇದು ಹೇಗಿದೆ ನೋಡ್ರಿ ವಿಚಿತ್ರ. ಏನ ಬಾಲ್ ಒದ್ದ ಹಾಗೆ ಉಪರಿಚರ ವಸು ಆ ಕೋಲಾಹಲ ಪರ್ವತವನ್ನ ಒದ್ದು ಬಿಟ್ಟ ಅಂತೆ. ಕಾಲಲ್ಲಿ ಜಾಡಿಸಿ ಒದ್ದದ್ದಕ್ಕೆ ಪರ್ವತ ದೂರ ಹೋಗಿಬಿಟ್ಟು ಶುಕ್ತಿಮತಿ ನದಿ ಹರಿಲಿಕ್ಕೆ ಶುರು ಮಾಡಿತು. ನಿಶ್ಚಕ್ರಾಮ ನದಿ ತಸ್ಯ ಪ್ರಹಾರ ವಿವರೇಣ. ಅವನು ಯಾವಾಗ ಕಾಲಿನಲ್ಲಿ ಒದ್ದನೋ, ಒದಿತಾ ಇದ್ದ ಹಾಗೆ ಭೂಮಿಯಲ್ಲಿ ಒಂದು ಹೋಲ್ ಉಂಟಾಯಿತು. ಆ ವಿವರದ ಮೂಲಕ, ಆ ಹೋಲ್ ಮೂಲಕ, ಆ ತೂತದ ಮೂಲಕ ಶುಕ್ತಿಮತಿ
ಹೊರಗೆ ಹರಿಲಿಕ್ಕೆ ಶುರು ಮಾಡಿದಳು. ಆ ನದಿಯಲ್ಲಿ ಆ ನದಿ ದೇವತೆಯಲ್ಲಿ ಈ ಕೋಲಾಹಲ ಪರ್ವತದ ದೇವತೆ ಇಬ್ಬರು ಮಕ್ಕಳನ್ನ ಬೇರೆ ಪಡೆದು ಬಿಟ್ಟಿದ್ದಾನೆ. ಮಿಥುನಂ, ಒಂದು ಗಂಡು ಒಂದು ಹೆಣ್ಣು ಮಗುವನ್ನ ಪಡೆದು ಬಿಟ್ಟಿದ್ದಾನೆ. ಯಾವಾಗ ಶುಕ್ತಿಮತಿ ನದಿಗೆ ಕೋಲಾಹಲ ಪರ್ವತದಿಂದ ಮೋಚನೆ ಆಯಿತೋ, ತನ್ನ ಹರಿಲಿಕ್ಕೆ ಅನುಕೂಲ ಮಾಡಿಕೊಟ್ನೋ ವಸು ತುಂಬಾ ಸಂತೋಷದಿಂದ ಆ ರಾಜನ ಮೇಲಿನ ವಿಶೇಷವಾಗಿರ್ತಕ್ಕಂತಹ ಪ್ರೀತಿಯಿಂದ, ಪ್ರೀತಾ ನದಿ, ಆ ರಾಜನ ಮೇಲಿನ ಪ್ರೀತಿಯಿಂದ ಶುಕ್ತಿಮತಿ ದೇವಿ, ನದಿ ದೇವಿ ಆ ರಾಜನಿಗೆ ತನ್ನಲ್ಲಿ ಬಂದ ಕೋಲಾಹಲ ಪರ್ವತದಿಂದ ಹುಟ್ಟಿದಂತಹ 2 ಮಕ್ಕಳನ್ನ ಕೊಟ್ಟು ಬಿಟ್ಲು. ಒಂದು ಗಂಡು, ಹೆಣ್ಣು. ಅದರಲ್ಲಿ ಅವನು ಏನ್ ಮಾಡ್ತಾನೆ, ಆ ಹೆಣ್ಣನ್ನ ತನ್ನ ಹೆಂಡತಿ ಮಾಡಿಕೊಂಡ್ಬಿಟ್ಟ, ಮದುವೆ ಮಾಡ್ಕೊಂಡ್ಬಿಟ್ಟ. ಹೆಣ್ಣು ಮಗುವನ್ನ ಮದುವೆ ಮಾಡ್ಕೊಂಡ. ಗಂಡು ಮಗು ಏನಿತ್ತು ಅವನಿಗೆ ಪೌಷ್ಯ ಅಂತ ಹೆಸರು ಬಂತು. ಆ ಪೌಷ್ಯ ಏನಾಗ್ಬಿಟ್ಟ, ಸೇನಾಪತಿರ್ಭವತ್, ಇವನ ಸೇನಾಪತಿ ಆಗ್ಬಿಟ್ಟ. ಶುಕ್ತಿಮತ್ಯಾವಚ ಶ್ರುತ್ವ ದೃಷ್ಟ್ವಾತೌ ರಾಜಸತ್ತಮಃ ಯಃ ಪುಮಾನಭವತ್ ತತ್ರ ಸತಂ ರಾಜರ್ಷಿ ಸತ್ತಮಃ ವಸುಪ್ರದಶ್ಚಕ್ರೆ ಸೇನಾಪತಿಮರಿಂದಮಂ ಚಕಾರ ಪತ್ನೀಂ ಕನ್ಯಾಂತೂ ದಯಿತಾಂ ಗಿರಿಕಾಂ ನೃಪಃ. ಅದೇ ಸಮಯದಲ್ಲಿ ಶುಕ್ತಿಮತಿ ನದಿ ಹೇಳ್ತಾಳೆ, ತಗೋ ಗಂಡು ಹೆಣ್ಣು ಮಗುವನ್ ತಗೋ ನೀನು ಅಂತ ಹೇಳಿ ಮಕ್ಕಳನ್ನು ನೋಡಿದಂತಹ ಅವನು, ಇವನು ಸಾಮಾನ್ಯ ಅಲ್ಲ, ಇವನು ಅರಿಂದಮ, ಶತ್ರುಗಳನ್ನು ನಾಶ ಮಾಡತಕ್ಕಂತಹ ವ್ಯಕ್ತಿ ಇವನು ಅಂತ ಗೊತ್ತಾಗಿ ಆ ಪೌಷ್ಯನನ್ನ ತನ್ನ ಸೇನಾಪತಿಯನ್ನಾಗಿ ಮಾಡಿಕೊಂಡ. ಆ ಹೆಣ್ಣು ಮಗಳನ್ನ ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡ. ಅವಳಿಗೆ ಗಿರಿಕಾ ಅಂತ ಹೆಸರು. ಶುಕ್ತಿಮತಿ ನದಿಯಲ್ಲಿ ಕೋಲಾಹಲನಿಂದ ಹುಟ್ಟಿದಂತಹ 2 ಮಕ್ಕಳು. ಅದರಲ್ಲಿ ಹೆಣ್ಣು ಮಗಳಿಗೆ ಗಿರಿಕಾ ಅಂತ ಹೆಸರು. ಆ ಗಿರಿಕೆಯೇ ಇವನ ಹೆಂಡತಿ. ಆ ಗಂಡು ಮಗು ಪೌಷ್ಯ, ಇವನ ಸೇನಾಪತಿ. ಹೀಗೆ ಮದುವೆ ಮಾಡಿಕೊಂಡಿದ್ದಾನೆ. ಮುಂದಕ್ಕೆ ವಸೋಃ ಪತ್ನಿ ತು ದಯಿತಾ ಕಾಮಾತ್ ಕಾಲೇ ನ್ಯವೇದಯತ್ ಕಾಲಮನುಪ್ರಾಪ್ತ ಸ್ನಾತಾ ಪುಂಸವನೇ ಶುಚಿಃ ತದಃ ಪಿತರಶ್ಚೈನಂ ಊಚುರ್ಜಹಿ ಮೃಗಾನಿತಿ ಪಿತೃವಚಃ ಪ್ರೀತಸ್ತದಾ ಮತಿಮತಾಂ ವರಃ ಸಪಿತॄಣಾನ್ ನಿಯೋಗಂತಂ ಅನತಿಕ್ರಮ್ಯ ಪಾರ್ಥಿವಃ ಚಚಾರ ಮೃಗಯಾನ್ ಕಾಮೀ ಗಿರಿಕಾಮೇವ ಸಂಸ್ಮರನ್ ಅತೀವ ರೂಪ ಸಂಪನ್ನಾಂ ಸಾಕ್ಷಾತ್ ಶ್ರಿಯಮಿವಾಪರಾಂ ಭಾರ್ಯಾಂ ಚಿಂತಯಮಾನಸ್ಯ ಮಮಂಥಾಗ್ನಿರವರ್ಧತ ಅಥವಾ ಮನ್ಮಥಾಗ್ನಿರವರ್ಧತ ತಸ್ಯ ರೇತಃ ಪ್ರಚಸ್ಕಂದ ಚರತೋ ರುಚಿರೇವನೇ ಅನ್ನಮಾತ್ರೇಣ ತದ್ರೇತೋ ವೃಕ್ಷಪರ್ಣೇನ ಭೂಮಿಪಃ ಪ್ರತಿಜಗ್ರಾಹ ಮಿಥ್ಯಾಮೇನ ಸ್ಕಂದೇ ದ್ರೇತ ಇತ್ಯುತ ಋತುಶ್ಚ ತಸ್ಯಾಃ ಪತ್ನ್ಯಾ ಮೇ ನ ಮೋಘ ಸ್ಯಾದಿತಿ ಪ್ರಭುಃ ಸಂಚಿತ್ಯೈವ ತದಾ ರಾಜ ವಿಚಾರ್ಯ ಚ ಪುನಃ ಪುನಃ ಅಮೋಘತ್ವಂಚ ವಿಜ್ಞಾಯ ತೇಜಸೋ ರಾಜಸತ್ತಮಃ. ಶುಕ್ರ ಪ್ರಸ್ಥಾಪನೆ ಕಾಲಂ ಮಹಿಷ್ಯಾಃ ಪ್ರಸಮೀಕ್ಷ ಚ ಅಭಿಮಂತ್ರ್ಯ ಚ ತಚ್ಛುಕ್ರಂ ಆರಾತ್ ತಿಷ್ಠಂತಮಾಶುಗಂ ಸೂಕ್ಷ್ಮ ಧರ್ಮಾರ್ಥ ತತ್ವಜ್ಞೋ ಜ್ಞಾತ್ವಾ ಶ್ಯೇನಂ ತತೋ ಬ್ರವೀತ್. ಒಂದಿವಸ ಆ ಗಿರಿಕಾ, ಅವನ ಪ್ರೀತಿಪಾತ್ರಳಾಗಿರ್ತಕ್ಕಂತಹ ಪತ್ನಿ, ಶುಕ್ತಿಮತಿಯ ಮಗಳು, ಕೋಲಾಹಲ ಶುಕ್ತಿಮತಿಯ ಮಗಳು, ಇವನ ಪ್ರೀತಿಪಾತ್ರಳಾಗಿರ್ತಕ್ಕಂತಹ ಪತ್ನಿ ಋತುಸ್ನಾನವನ್ನ ಮಾಡಿದ್ದಾಳೆ. ಕಾಮಾವೇಶ ಆಗಿದೆ. ಗಂಡನಿಗೆ ಹೇಳ್ತಾಳೆ, ಸ್ವಾಮಿ ಕಾಮಾವೇಶ ಆಗಿದೆ, ಬರ್ಬೇಕು. ಯಾವತ್ತು ಋತುಸ್ನಾತಳಾಗಿರ್ತಕ್ಕಂತಹ ಗಿರಿಕಾ ಹೇಳಿದಳೋ ಅವತ್ತೇ, ಅದೇ ದಿನ
ಆ ವಸುವಿನ ಪಿತೃಗಳು ತಂದೆ ನನಗೆ ಮೃಗದ ಮಾಂಸದ ಪಿಂಡಗಳು ಬೇಕು ಅಂತ ಹೇಳ್ತಾರೆ. ಜಿಂಕೆ ಜಿಂಕೆ ಮಾಂಸ ಬೇಕು ನನಗೆ ಅಂತ. ತಂದೆ ಜಿಂಕೆ ಮಾಂಸ ಬೇಕು ಅಂತ ಕೇಳಿದ್ದಾನೆ ಪಿತೃ. ಅದಾದ ನಂತರದಲ್ಲಿ ಇಲ್ಲೇನಾಗಿದೆ, ಗಿರಿಕಾ ಜೀವನದ ಸುಖವನ್ನ ಕೊಡ್ಲಿಕ್ಕಾಗಿ ಬರಬೇಕು ಅಂತ ಕೇಳಿದ್ದಾಳೆ. ಇವನೇನ್ ಮಾಡ್ಬೇಕು? ತಂದೆ ಆಜ್ಞೆಯನ್ನ ಕೇಳಿಯೇ ತಂದೆ ಆಜ್ಞೆ ಅಂತೆ ಹೊರಟು ಬಿಟ್ಟ, ಹೋಗಿಬಿಟ್ಟ. ವಿವೇಕಿ ಅವನು, ಮತಿಮತಾಂಬರ. ಹೆಂಡತಿ ತಂದೆ ಅಂತ ಬಂದಾಗ ತಂದೆಗೆ ಪ್ರಾಧಾನ್ಯ ಅಲ್ವಾ ಶಾಸ್ತ್ರಗಳಲ್ಲಿ. ಆದ್ದರಿಂದ ಏನ್ ಮಾಡ್ದ ಇವರು? ತಂದೆ ಮಾತನ್ನು ಕೇಳಿ ಕಾಡಿಗೆ ಹೋದ. ಆದ್ರೆ ಮನಸ್ಸಿನ ತುಂಬಾ ಹೆಂಡತಿಯೇ ಇದ್ದಾಳೆ. ಇವನು ಕಾಮಿ. ಹೇಗಿದ್ದಾಳೆ ಅವಳು? ಸಾಕ್ಷಾತ್ ಶ್ರೀಯಂ ಲಕ್ಷ್ಮೀದೇವಿಯಂತೆ ಸುಂದರಳಾಗಿದ್ದಾಳೆ. ಇದು ನೀಚೋಪಮ, ಇದು ನೀಚ ಉದಾಹರಣೆ. ಲಕ್ಷ್ಮೀದೇವಿಯ ಸೌಂದರ್ಯಕ್ಕೆ ಎಲ್ಲೂ ಪ್ರತಿಯೇ ಇಲ್ಲ, ಅಂದ್ರೆ ಅಷ್ಟು ಸುಂದರಿ ಅಂತ ಅರ್ಥ ಅಲ್ಲ. ಅವಳನ್ನೇ ಚಿಂತನೆ ಮಾಡ್ತಾ 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 ಅವನಿಗೆ ಕಾಮದ ಅಗ್ನಿ ಜಾಸ್ತಿ ಆಯ್ತು. ಕಾಡಲ್ಲಿ ತಿರುಗಾಡ್ತಾ ಹೆಂಡತಿಯನ್ನ ಸ್ಮರಣೆ ಮಾಡ್ತಾ ಇರೋ ಕಾಲಕ್ಕೆ ಅವನಿಗೆ ರೇತಸ್ಸು ಸ್ಖಲನ ಆಯ್ತು. ತಕ್ಷಣದಲ್ಲೇ ಅಯ್ಯೋ ರೇತಸ್ಸು ವ್ಯರ್ಥ ಆಗಬಾರದು ಎನ್ನುವಂತಹ ದೃಷ್ಟಿಯಲ್ಲಿ ಅದನ್ನ ಒಂದು ಎಲೆಯಲ್ಲಿ ಹಿಡ್ಕೊಳ್ತಾನೆ. ಪರ್ಣೆ, ಒಂದು ಎಲೆಯಲ್ಲಿ ಆ ರೇತಸ್ಸನ್ನು ಹಿಡ್ಕೊಂಡ. ಅಯ್ಯೋ ಪತ್ನಿಗೆ ಋತುಕಾಲ, ಈ ರೇತಸ್ಸವಳ ಒಳಗೆ ಆಧಾನ ಮಾಡ್ಲಿಲ್ಲ ಅಂತಂದ್ರೆ ಋತು ವ್ಯರ್ಥ ಆಗಿಬಿಡತ್ತೆ. ಏನ್ ಮಾಡ್ಲಿ ಅಂತ ಚಿಂತನೆ ಮಾಡ್ತಾ ಇರುವಂತಹ ಕಾಲದಲ್ಲಿಯೇ ಗೊತ್ತಾಯ್ತು ಅವನಿಗೆ, ರೇತಸ್ಸು ಅಮೋಘನಂದು. ನ ಮೋಘ, ಮೋಘ ಅಂದ್ರೆ ವ್ಯರ್ಥ, ನ ಮೋಘ ಅಮೋಘ, ಅದು ವ್ಯರ್ಥವಲ್ಲ. ನನ್ನ ರೇತಸ್ಸು ಯಾವತ್ತೂ ವ್ಯರ್ಥವಲ್ಲ. ಆದ್ದರಿಂದ ಈ ರೇತಸ್ಸನ್ನ ಅವಳಿಗೆ ನಾನು ತಲುಪಿಸೋದು ಹೇಗೆ ಅಂತ ವಿಚಾರ ಮಾಡ್ತಾನೆ. ಹತ್ತಿರದಲ್ಲೇ ಒಂದು ಪಕ್ಷಿ, ಶ್ಯೇನ ಅಂತ ಕರೀತಾರೆ. ಶ್ಯೇನ ಅಂದ್ರೆ ಕನ್ನಡದಲ್ಲಿ ಗಿಡುಗ ಪಕ್ಷಿ ಅಂತ ಕರೀತಾರೆ. ಆ ಶ್ಯೇನ ಹತ್ತಿರದಲ್ಲಿತ್ತು. ಅದಕ್ಕೆ ಈ ಮಾತು ಹೇಳ್ತಾನೆ. ಏನ್ ಮಾಡ್ದ ಅದನ್ನ? ಆ ರೇತಸ್ಸನ್ನ ಅಭಿಮಂತ್ರಣ ಮಾಡ್ತಾನಂತೆ. ರೇತಸ್ಸನ್ನ ಅದು ವ್ಯರ್ಥ ಆಗಬಾರದು ಅಂತ ರೇತಸ್ಸನ್ನ ನೋಡಿ. ರೇತಸ್ಸು, ಶುಕ್ರ, ಶೋಣಿತ ಎಲ್ಲ ನಮ್ಮಂಥವ್ರು ಏನಪ್ಪ ಅಸಹ್ಯವಾಗಿ ಮಾತಾಡ್ತಾರೆ ಶಾಸ್ತ್ರಗಳಲ್ಲಿ ಅಂತಾರೆ. ಅದರ ಆಂತರ್ಯವನ್ನ ನೋಡಿಕೊಂಡಾಗ ಸೃಷ್ಟಿ ವಿಜ್ಞಾನ ಹೇಗಿದೆ ಅಂತ ಗೊತ್ತಾಗುತ್ತೆ. ರೇತಸ್ಸನ್ನ ಅಭಿಮಂತ್ರಣೆ ಮಾಡಿದಂತೆ, ಅಭಿಮಂತ್ರಣೆ ಮಾಡಿ ಹೆಂಡತಿಗೆ ತಲುಪಿಸೋದು ಹೇಗೆ ಇದನ್ನ ಅಂತ ಚಿಂತನೆ ಮಾಡ್ತಿರೋ ಕಾಲಕ್ಕೆ ಒಂದು ಶೇನ ಪಕ್ಷಿಯಲ್ಲಿತ್ತು. ಅದಕ್ಕೆ ಈ ಮಾತು ಹೇಳ್ತಾನೆ. ಮತ್ಪ್ರಿಯಾರ್ಥಮಿದಂ ಸೌಮ್ಯ ಶುಕ್ರಂ ಮಮ ಗೃಹಂ ನಯ ಗಿರಿಕಾಯ ಪ್ರಯಚ್ಛಾಶು ತಸ್ಯಾಹ್ಯಾರ್ಥವ ಮಧ್ಯ ವೈ. ಸೌಮ್ಯ, ಹೇ ಸೌಮ್ಯ, ನನಗೆ ಅತ್ಯಂತ ಪ್ರೀತಿಪಾತ್ರನಾದವನೇ. ಮತ್ಪ್ರಿಯಾರ್ಥಂ, ನನಗೆ ಸಂತೋಷವನ್ನ ಉಂಟು ಮಾಡ್ಲಿಕ್ಕಾಗಿ ನೀನೊಂದು ಕೆಲಸ ಮಾಡ್ಬೇಕಲ್ಲ. ತಗೋ ಈ ಶುಕ್ರವನ್ನ, ಶುಕ್ರ ಅಂದ್ರೆ ರೇತಸ್ಸು, ಈ ರೇತಸ್ಸನ್ನ ತಗೊಂಡು ಹೋಗು, ನಮ್ಮ ಮನೆಗೆ ತಗೊಂಡು ಹೋಗು. ಗಿರಿಕಾ ಅಲ್ಲಿದ್ದಾಳೆ, ಅವಳಿಗೆ ಕೊಡಿದನ್ನ. ಈ ದಿನ ಋತುಸ್ನಾತಳಾಗಿ ಬಂದಿದ್ದಾಳೆ ಅವಳು, ಅವಳಿಗೆ ಕೊಡಪ್ಪ ಇದನ್ನ. ಗೃಹೀತ್ವಾ ತತ್ತದಾಶ್ಯೇನಃ ತೂರ್ಣಮುತ್ಪಾದ್ಯ ವೇಗವಾನ್ ಜವಂ ಪರಮಮಾಸ್ಥಾಯ ತದುದ್ರಾವ ವಿಹಂಗಮಃ ಅಮಪಶ್ಯ ತಥಾ ಯಾಂತಂ ಶ್ಯೇನಂ ಶ್ಯೇನಸ್ತಥಾ ಪರಃ ಅಭ್ಯದ್ರವಚ್ಚತಂ ಸದ್ಯೋ ದೃಷ್ಟ್ವೈವಾಮಿಷ ಶಂಕಯಾ ತುಂಡಯುದ್ಧಮಥಾಕಾಶೇ ತಾವುಭೌ ಸಂಪ್ರಚಕ್ರತುಃ ಯುಧ್ಯತೋರಪತದ್ರೇತಸ್ತಚ್ಚಾಪಿ ಯಮುನಾಂಭಸಿ ಅತ್ರಾದ್ರಿಕೇತಿ ವಿಖ್ಯಾತಾ ಬ್ರಹ್ಮಶಾಪಾದ್ವರಾಪ್ಸರಾ ಮೀನಭಾವಮನುಪ್ರಾಪ್ತಾ ಬಭೂವ ಯಮುನಾಚರೀ ಶ್ಯೇನ ಪಾದಾತ್ ಪರಿಭ್ರಷ್ಟಂ ತದ್ವೀರ್ಯಮಥ ವಾಸವಂ ಜಗ್ರಾಹ ತರಸೋತ್ಪತ್ತ್ಯಾ ಸಾದ್ರಿಕಾ ಮತ್ಸ್ಯರೂಪಿಣಿ.
ಹಾಗೆ ಆಗ್ಲಿ ಅಂತ ಶ್ಯೇನ ಏನ್ ಮಾಡ್ತು, ತಗೊಂಡು ಆಕಾಶಕ್ಕೆ ಹಾರಿತು. ಬೇಗ ವಸುಪುರಕ್ಕೆ ಚೇಜಿ ದೇಶಕ್ಕೆ ಬರ್ತಾ ಇದೆ. ಆ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಇನ್ನೊಂದು ಶ್ಯೇನ ಪಕ್ಷಿ ನೋಡ್ತು. ಓಹೋ, ಇದ್ರಲ್ಲಿ ಆಮಿಷ, ಆಮಿಷ ಅಂದ್ರೆ ಮಾಂಸ. ಓ, ಇದ್ರ ಕಾಲಲ್ಲಿ ಮಾಂಸವನ್ನ ಕಚ್ಚಿಕೊಂಡು ಬರ್ತಾ ಇದೆ, ಕಾಲಲ್ಲಿ ಮಾಂಸ ಹಿಡಿದಿದೆ ಅಂತ ಹೇಳಿ ಬಂತು. ಎರಡೂ ಪಕ್ಷಿಗಳಿಗೂ ಕೂಡ ಅದರ ತುಂಡ, ತುಂಡ ಅಂತ ಹೇಳಿದ್ರೆ ಕೊಕ್ಕು, ಅದರ ಮೂತಿ. ಯುದ್ಧ ಆಯ್ತು, ಗಲಾಟೆ ಮಾಡುದು. ಆ ಯುದ್ಧ ಮಾಡತಕ್ಕಂತಹ ಕಾಲದಲ್ಲಿ ಆ ಎರಡು ಪಕ್ಷಿಗಳು ಯಮುನಾ ನದಿಯ ಮೇಲಿವೆ, ಯುದ್ಧ ಮಾಡ್ತಾ ಇದೆ, ತುಂಡ ಯುದ್ಧ ಆಗ್ತಾ ಇದೆ. ಆ ಸಂದರ್ಭದಲ್ಲಿಯೇ ಈ ಶ್ಯೇನ ಪಕ್ಷದ ಕಾಲಲ್ಲಿದ್ದಂತಹ ಪತ್ರದ ಒಳಗಿದ್ದಂತಹ ರೇತಸ್ಸು ಯಮುನೆಗೆ ಬಿತ್ತು. ಅದೇ ಸಂದರ್ಭದಲ್ಲಿ ಆ ಯಮುನಾ ನದಿಯಲ್ಲಿ ಅದ್ರಿಕಾ ಎಂಬತಕ್ಕಂತಹ ದೊಡ್ಡ ಅಪ್ಸರೆ ಚತುರ್ಮುಖ ಬ್ರಹ್ಮದೇವರ ಶಾಪದಿಂದ ಮೀನಾಗಿ ಬಂದಿದ್ಲು. ನೀನು ಬೀಳ್ತಾ ಇದೆ ಆ ರೇತಸ್ಸು ನದಿಗೆ ಅನ್ನುವ ಕಾಲಕ್ಕೆ ಮೇಲೆ ಹಾರಿ ಬಿಟ್ಲು. ಮೇಲೆ ಹಾರಿ ಆ ಉಪರಿಚರ ವಸುವಿನ ರೇತಸ್ಸನ್ನ, ವೀರ್ಯವನ್ನ ಸ್ವೀಕಾರ ಮಾಡಿಬಿಟ್ಲು, ನುಂಗಿಬಿಟ್ಲು. ಯಾರು? ಅದ್ರಿಕಾ ಎಂಬತಕ್ಕಂಥ ಅಪ್ಸರೆ ಚತುರ್ಮುಖ ಬ್ರಹ್ಮದೇವರ ಶಾಪದಿಂದ ಮೀನಾಗಿ ಯಮುನಾ ನದಿಯಲ್ಲಿ ಹುಟ್ಟಿ ಬಂದಿದ್ಲಲ್ಲ, ಸಂಚಾರ ಮಾಡ್ತಾ ಇದ್ಲಲ್ಲ, ಅವಳು ಈ ವಸು ಮಹಾರಾಜನ ವೀರ್ಯವನ್ನ ನುಂಗಿಬಿಟ್ಲು. ಏನಾಯ್ತು? ಕದಾಚಿದಥ ಮತ್ಸೀಂ ತಾಂಬ ಬಂಧುರ್ಮತ್ಸ್ಯ ಘಾತಕಾಃ ಉಜ್ಜಹೃರುದರಾತ್ ತಸ್ಯ ಶ್ರೀಪುಮಾಂಸೌ ಚ ಮಾನುಷೌ ಆಶ್ಚರ್ಯಭೂತಂ ಮತ್ವಾ ತದ್ರಾಗ್ನಸ್ತೆ ಪ್ರತ್ಯವೇದಯನ್ ಕಾಯೇ ಮತ್ಸ್ಯಾಯಿಮೌ ರಾಜನ್ ಸಂಭೂತೌ ಮಾನುಷಾವಿತಿ ತಯೋಃ ಪುಮಾಂಸಂ ಜಗ್ರಾಹ ರಾಜೋ ಪರಿಚರಸ್ತದಾ ಸಮಾತ್ಸ್ಯೋ ನಾಮ ರಾಜಾಸೀತ್ ಧಾರ್ಮಿಕಃ ಸತ್ಯಸಂಗರಃ ಸಾಪ್ಸರಃ ಮುಕ್ತಶಾಪ ಚಕ್ಷಣೇನ ಸಮಪದ್ಯತಾ ಪುರೋಕ್ತಾ ಸಾ ಭಗವತಾ ತ್ರಿಯಜ್ಞೋ ನಿಗತಾಶು ವೈ ಮಾನುಷೌ ಜನಯಿತ್ವಾತು ಶಾಪಾ ಭವಿಷ್ಯಸಿ. ಇಲ್ಲೇನಾಗಿದೆ? ತುಂಗಿ ಬಿಟ್ಲಲ್ಲ, ತುಂಗಿ ಸಂಚಾರ ಮಾಡ್ತಾ ಇದ್ಲು ಆ ಮೀನು. ಹೀಗೆ ಕಾಲಕ್ರಮದಲ್ಲಿ ಮೀನನ್ನು ಹಿಡಿಯತಕ್ಕಂತಹ ಮೀನುಗಾರರು ಯಮುನೆಗೆ ಬಲೆ ಹಾಕಿದ್ದಾರೆ. ಅನೇಕ ಮೀನುಗಳು ಸಿಕ್ಕಿವೆ. ಜೊತೆಯಲ್ಲಿಯೇ ಇವಳು ಬಂದ್ಲು. ಅದನ್ನ ನೋಡ್ತಾರೆ. ಅದರ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಮಗು, ಒಂದು ಗಂಡು ಮಗು ಇದೆ. ಆಶ್ಚರ್ಯ ಆಯಿತು. ಅದನ್ನ ಮೀನುಗಾರರ ರಾಜನಿಗೆ ಹೇಳ್ತಾರೆ. ಆ ರಾಜ ಏನ್ ಮಾಡ್ದ? ಆ ಎರಡು ಮಕ್ಕಳನ್ನ ತಗೊಂಡು ಹೋಗಿ ಉಪರಿಚರ ರಾಜನಿಗೆ ಕೊಟ್ಟ. ಆ ರಾಜ ಏನ್ ಮಾಡ್ತಾನೆ? ಅದರಲ್ಲಿ ಗಂಡು ಮಗವನ್ನು ಇಟ್ಟುಕೊಂಡ, ಹೆಣ್ಣು ಮಗುವನ್ನು ಕೊಟ್ಟುಬಿಟ್ಟ. ಆ ಗಂಡು ಮಗನೇ ಮತ್ಸ್ಯರಾಜ ಅಂತ ಪ್ರಸಿದ್ಧನಾದ. ಒಳ್ಳೆ ಧಾರ್ಮಿಕ, ಒಳ್ಳೆಯ ಸತ್ಯ ಧರ್ಮದಲ್ಲಿ ನಿಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಮತ್ಸ್ಯರಾಜ ಅಂತ ಪ್ರಸಿದ್ಧನಾದ ಅವನು. ಆ ಗಂಡು ಮಗು ಈ ಅಪ್ಸರೆ ತಕ್ಷಣದಲ್ಲೇ ಶಾಪಮೋಚನ ಆಯಿತು, ಹೊರಟೋದ್ನವಳು. ಇನ್ ಮೀನಾಗಿ ಬಂದಿದ್ದ ಅದ್ರಿಕಾ, ಬ್ರಹ್ಮದೇವರ ಶಾಪದ ಮೋಚನ ಆಯ್ತು, ಹೊರಟೋದ್ಲು. ಶಾಪ ಕೊಡ್ಬೇಕಾದ್ರೆ ಬ್ರಹ್ಮದೇವರು ಹೇಳಿರ್ತಾರೆ, ಇನ್ನು ನೀನ್ ಯಾವಾಗ ಮನುಷ್ಯರ ಶಿಶುಗಳನ್ನ ಹಡಿತೀಯೋ ಆಗ ನಿನಗೆ ಶಾಪದ ಮೋಚನೆ ಅಂತ ಬ್ರಹ್ಮದೇವರ ಮಾತು. ಅದರಂತೆ ಇವಳು ಸುತೌ ಸಂಜನಯಿತ್ವಾ ಸಾ ವಿಶಸ್ತಾ ಮತ್ಸ್ಯಘಾತಿಭಿಃ ಸಂತ್ಯಜ್ಯ ಮತ್ಸ್ಯ ರೂಪಂ ಸಾ ದಿವ್ಯಂ ರೂಪಮವಾಪ್ಯ ಚ ಸಿದ್ಧರ್ಷಿಚಾರಣ ಪಥಂ ಜಗಾಮಾಪ್ಸರಸಾಂಬರ ಯಾ ಕನ್ಯಾ ದುಹಿತಾ ಮತ್ಸ್ಯ ಸಾ ಚಾಸೀನ್ ಮತ್ಸ್ಯಗಂಧಿನಿ ರಾಜ್ಞಾ ದತ್ತಾ ಚ ದಾಶಾಯ ಸುತೇಯಂತೆ ಭವತ್ವಿತಿ ಆತ್ಮರೂಪ ಸಮಾಯುಕ್ತ ಸರ್ವೈಃ ಸಮುದಿತಾ ಗುಣೈಃ ತಾತು ಸತ್ಯವತೀ ನಾಮ ಮತ್ಸ್ಯಗಾತ್ರಾಭಿಸಂಶಯಾದಾಸೀತ್ ಸಾ ಮತ್ಸ್ಯಗಂಧೈವ ಜಿತ್ಕಾಲಂ ಶುಚಿಸ್ಮಿತಾ. ಹೀಗೆ ಅವರ ಮಕ್ಕಳನ್ನ ಪಡೆದ ಮೇಲೆ ನಿನಗೆ ಈ ಮೀನಿನ ಯೋನಿಯ ಮೋಚನೆ ಆಗ್ತದೆ, ಮೂಲ ರೂಪ ನಿನಗೆ ಬರ್ತದೆ ಅಂತ ಬ್ರಹ್ಮದೇವರ ಮಾತೇನಿದೆ ಅದರಂತೆ ಇವಳಿಗೆ ಆ ಮೀನಿನ ಹೊಟ್ಟೆಯನ್ನ ಸೀಳಿದಾಗ ಎರಡು ಮಕ್ಕಳು ಸಿಕ್ಕಿವೆ. ಅದನ್ನ ಕೊಟ್ಟು
ಆ ಮತ್ಸ್ಯ ರೂಪವನ್ನ ಬಿಟ್ಟು ಶ್ರೇಷ್ಠವಾದ ತನ್ನ ಅಪ್ಸರೆಯ ರೂಪವನ್ನ ಸ್ವೀಕಾರ ಮಾಡಿಕೊಂಡು ಸಿದ್ಧರ್ಷಿ ಚಾರಣ ಪಥಂ, ಸಿದ್ಧರು ಋಷಿಗಳು ಚಾರಣರು ಯಾವ ದೊಡ್ಡ ಮಾರ್ಗದಲ್ಲಿ ಸಂಚಾರ ಮಾಡ್ತಾರೋ ಆ ಶ್ರೇಷ್ಠವಾದ ಮಾರ್ಗವನ್ನು ಹಿಡಿದು ಸ್ವರ್ಗಕ್ಕೆ ಹೋಗ್ಬಿಟ್ಟು ಆ ಮೀನಿನ ಉದರದಲ್ಲಿ ಒಂದು ಹೆಣ್ಣು ಮಗು ಇತ್ತಲ್ಲ, ಅವಳೇ ಮತ್ಸ್ಯಕನ್ಯಾ ಅಂತ ಪ್ರಸಿದ್ಧಳಾಗಿದ್ದಾಳೆ. ಉಪರಿಚರ ರಾಜ ಗಂಡು ಮಗುವನ್ನ ಇಟ್ಟುಕೊಂಡು ಹೆಣ್ಣು ಮಗುವನ್ನ ಆ ದಾಶನಿಗೆ ಕೊಟ್ಟು ಬಿಟ್ಟ, ಆ ಮೀನುಗಾರರ ರಾಜನಿಗೆ ಕೊಟ್ಟು ಬಿಟ್ಟ ಆ ಮಗುವನ್ನ. ಒಳ್ಳೆಯ ರೂಪ, ಅದ್ಭುತವಾಗಿದ್ದಾಳೆ ಅವಳು. ಹಾಗೇ ಬೆಳೆದಳು. ಸತ್ಯವತಿ ಅಂತ ನಾಮಕರಣ ಮಾಡಿದ್ದಾರೆ ಅವಳಿಗೆ. ಮೀನಿನ ದೇಹದ ಸಂಬಂಧ ಇಟ್ಟುಕೊಂಡು ಬಂದ ಕಾರಣ ಮೀನಿನ ವಾಸನೆಗೆ ಅವಳ ದೇಹದಲ್ಲಿ ಬರ್ತಾ ಇದೆ. ಆದ್ದರಿಂದ ಅವಳಿಗೆ ಮತ್ಸ್ಯಗಂಧಿ ಅಂತ ಹೆಸರು. ಅವಳ ಶರೀರ ಎಲ್ಲ ಮೀನಿನ ವಾಸನೆ. ಮೀನಿನ ವಾಸನೆ ಹೇಗಿರ್ತದೆ ಆ ಗಂಧ ಅವಳ ಶರೀರದಲ್ಲಿ ಸತ್ಯವತಿಗೆ ಬರ್ತದೆ. ಸ್ವಲ್ಪ ಕಾಲ ಹಾಗೆ ಬೆಳಿತಾ ಇತ್ತು. ಶುಚಿಸ್ಮಿತ, ನಗನಗತಾ ಬೆಳಿತಾ ಇದ್ದಾಳಂತೆ. ಅವಳು ಏನ್ ಕೆಲಸ ಮಾಡ್ತಾಳ ಸತ್ಯವತಿ? ಶುಶ್ರೂಷಾರ್ಥಂ ಪಿತುರ್ನಾಭಂ ತಾಂತು ವಾಹಯತೀಂಜಲೆ ತೀರ್ಥಯಾತ್ರಾಂ ಪರಿಕ್ರಾಮನ್ನ ಪಶ್ಯದ್ವೈ ಪರಾಶರ. ಅವಳು ತಂದೆ ಸೇವೆ ಮಾಡ್ತಾಳ ಪಾಪ. ತಂದೆ ಕೆಲಸ ಏನು? ಯಮುನಾ ನದಿಯನ್ನ ದಾಟಿಸೋದು, ಈ ದಡದಿಂದ ಆ ದಡಕ್ಕೆ ಬಿಡೋದು, ಶಿಪ್ಪಿಂಗ್ ಆರ್ ಬೋಟಿಂಗ್, ಅದು ಕೆಲಸ. ಆ ಕೆಲಸವನ್ನ ಮಾಡ್ತಾ ತಂದೆಗೆ ಸೇವೆಯನ್ನ ಮಾಡ್ತಾ ಇರ್ತಾಳೆ. ಅದೇ ಸಂದರ್ಭದಲ್ಲಿಯೇ ತೀರ್ಥಯಾತ್ರೆಯನ್ನ ಮಾಡ್ತಾ, ತೀರ್ಥಯಾತ್ರೆಯ ಮೂಲಕ ದೇಶ ಸಂಚಾರವನ್ನ ಮಾಡ್ತಾ ಮಹಾನುಭಾವರಾಗಿರತಕ್ಕಂತಹ ಪರಾಶರ ಮುನಿಗಳು ಇಲ್ಲಿ ಬರ್ತಾರೆ. ಇಲ್ಲಿ ಬಂದ ಪರಾಶರರು ಸತ್ಯವತಿಯನ್ನು ನೋಡ್ತಾರೆ. ಅತೀವ ರೂಪ ಸಂಪನ್ನ ಸಿದ್ಧಾನಾಂ ಅಪಿ ಕಾಂಕ್ಷಿತಾಂ ದೃಷ್ಟ್ವೈವ ಚ ಸತಾಂ ಧೀಮಾನ್ ಚಕಮೇ ಚಾರು ದರ್ಶನಾನ್ ವಿದ್ವಾಂತಾಂ ವಾಸಮೀಂ ಕನ್ಯಾಂ ಕಾರ್ಯವಾನ್ ಮುನಿಪುಂಗವಃ ಸಂಭವಂ ಚಿಂತಯಿತ್ವಾ ತಾಂ ಜ್ಞಾತ್ವಾ ಪ್ರೋವಾಚ ಶಕ್ತಿಜಃ ಕ್ವ ಕರ್ಣಧಾರೋ ನೌರ್ಯೇನ ನೀಯತೆ ಬ್ರೂಹಿ ಆಮಿನಿ. ಹೇಗಿದ್ದಾಳೆ? ಅತೀವ ರೂಪ ಸಂಪನ್ನ. ಎಂಥ ರೂಪ ಅವಳದು, ಅಷ್ಟು ಸುಂದರಿ. ಸಿದ್ಧರು ಅಂತ ಯಾರಿದ್ದಾರೋ ಅವರು ಅಪೇಕ್ಷೆ ಪಡ್ತಕ್ಕಂತಹ ರೂಪ ಇವಳು. ಯಾರು ದರ್ಶನ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾಳೆ. ಅವಳನ್ನು ನೋಡಿದ ತಕ್ಷಣ ಅವಳ ಮೇಲೆ ಆಸೆ ಆಯಿತು. ಯಾರಿಗೆ? ಪರಾಶರರಿಗೆ. ಮಹಾನುಭಾವರಾಗಿರ್ತಕ್ಕಂತಹ ಆ ಮುನಿಪುಂಗವರು ಅವಳ ಪೂರ್ವಾಪರವನ್ನೆಲ್ಲ ಚಿಂತನೆ ಗೊತ್ತಾಯ್ತು ಅವರಿಗೆ. ಮಹಾನುಭಾವರು ವಸುರಾಜನ ಮಗಳು ಅಂತ ಗೊತ್ತಾಯ್ತು. ಸಂಭವಂ ಚಿಂತಯಿತ್ವ, ಚೆನ್ನಾಗಿದೆ ನೋಡಿ, ಸಂಭವಂ ಚಿಂತಯಿತ್ವ ವ್ಯಾಸಾವತಾರಾಖ್ಯ ಕಾರ್ಯವಾನ್ ಶಕ್ತಿಜಃ ಮುನಿಪುಂಗವಃ. ಓಹೋ, ಈಗ ಭಗವಂತ ತತ್ವಜ್ಞಾನವನ್ನ ಕೊಡಬೇಕೆಂಬತಕ್ಕಂತಹ ದೃಷ್ಟಿಯಿಂದ ದೇವತೆಗಳಿಂದ ಪ್ರಾರ್ಥಿತನಾಗಿ ವೇದವ್ಯಾಸನಾಗ ಅವತಾರ ಮಾಡ್ತಾ ಇದ್ದಾನೆ, ಭಾವಿಕಾರಿ ಆಗಬೇಕು ಅನ್ನೋದನ್ನ ಚಿಂತನೆ ಮಾಡಿ ಅವಳ ಜೊತೆಯಲ್ಲಿ ಮಾತಾಡ್ತಾರೆ. ಗೊತ್ತಾಯ್ತು ಅವರಿಗೆ ಭಾವಿ ಕಾರ್ಯ ಏನು, ಭಗವಂತ ಹುಟ್ಟುತ್ತಾನಿವಾಗ, ಭಗವಂತನ ಅವತಾರ ಆಗ್ತದೆ ಅನ್ನೋದನ್ನ ತಿಳಿದಂಥ ಮಹಾನುಭಾವರಾದ ಪರಾಶರರು ಸತ್ಯವತಿ ಹತ್ರ ಮಾತಾಡ್ತಾರೆ. ಭಾಮಿನಿ, ಪರಮ ಸುಂದರಿಯಾಗಿರ್ತಕ್ಕ ಹುಡುಗಿಯೇ, ನಾನು ಆ ದಡಕ್ಕೆ ಹೋಗ್ಬೇಕು, ಯಾರಿದ್ದಾರೆ ನಾವಿಕರು ಅಂತ ಕೇಳಿದಾಗ ಮತ್ಸ್ಯಗಂಧಿ ಹೇಳ್ತಾಳೆ, ಅನಪತ್ಯಸ್ಯ ದಾಶಸ್ಯ ಸುತಾ ತತ್ಪ್ರಿಯ ಕಾಮ್ಯಯ ಸಹಸ್ರ ಜನ ಸಂಪೂರ್ಣ ನೌರ್ಮಯ ವಹ್ಯತೆ ದ್ವಿಜ. ನಮ್ಮಪ್ಪ ದಾಶರಾಜ, ನಾನೊಬ್ಬಳೇ ಮಗಳು, ಗಂಡು ಮಕ್ಕಳಿಲ್ಲ. ಆದ್ದರಿಂದ ದ್ವಿಜ ಬ್ರಾಹ್ಮಣ, ನಾನೇ ನಾವಿಕಳು. 1,000 ಜನ ಕೂತ್ಕೊಳ್ಳಿ, ನಾವೇ ಅಲ್ಲಿ ಅನಾಯಾಸವಾಗಿ ದಾಟಿಸ್ಬಿಡ್ತೇನೆ, ನನ್ ಸಾಮರ್ಥ್ಯ ಅದು ಅಂತಂದ್ಲು. ಅದಕ್ಕೆ ಪರಾಶರರು ಹೇಳ್ತಾರೆ, ಭಕ್ತಿಯಿಂದ ಶ್ರವಣ ಮಾಡಬೇಕು ವೇದವ್ಯಾಸ ಅವತಾರ. ಶೋಭನಂ ವಾಸವಿ ಶುಭೆ ಕಿಂಚಿರಾಯಸಿ ವಾಹ್ಯತಾಂ
ಕಲಶಂ ಭವಿತಾ ಭದ್ರೇ ಸಹಸ್ರಾರ್ಧೇನ ಸಂಮಿತಂ ಅಹಂ ಶೇಷೋ ಭವಿಷ್ಯಾಮಿ ನೀಯತಾಮಚಿರೇಣ ನೌಹು. ಆಯ್ತಮ್ಮ, ಒಳ್ಳೆಯದು, ಶೋಭನಂ, ಆಗ್ಲಿ. ಎಷ್ಟು ಜನನ್ ಕರ್ಕೊಂಡು ಹೋಗ್ತೀಯಾ, ನಿನ್ ಸಾಮರ್ಥ್ಯ 1000 ಜನನ್ ಕರ್ಕೊಂಡು ಹೋಗ್ತೀಯಾ, 3000 ಜನನ್ ಕರ್ಕೊಂಡು ಹೋಗ್ತೀಯಾ, ಪ್ರಶ್ನೆ ಇಲ್ಲ. ಒಳ್ಳೇದು, ನೀನು 1000 ಜನನ್ ಕರ್ಕೊಂಡು ಹೋಗ್ತೀಯ ಅಂತ ಹೇಳ್ದೆ ತಾನೇ. ಯಾಕೆ ಲೇಟ್ ಮಾಡ್ತಾ ಇದ್ಯಾ? ಹೋಗು ಬಾ. ಯಾಕೆ ಬೇಗ ಹತ್ತು. ಕಲಶಂ ಭವಿತಾ ಭದ್ರೆ. ಈ ಕಲಶ ಇದೆಯಲ್ಲ, ನನ್ನ ಕಮಂಡಲು 500 ಜನಗಳ ಭಾರ ನನ್ನ ಕಮಂಡಲುವೇ ಇದೆ. ಇನ್ನು 500 ಜನದ ಭಾರ ನಾನಿದ್ದೆ. ಏನ್ ಹೇಳ್ದೆ ನೀನು? 1000 ಜನ ಕೂಡ್ಲಿ ತಗೊಂಡು ಹೋಗ್ತೀನಿ ಅಂತ ಹೇಳ್ದೆ ಅಲ್ವಾ? ನನ್ನ ಕಮಂಡಲು 500 ಜನ ಎಷ್ಟು ಭಾರ ಆಗ್ತಾರೋ ಅಷ್ಟು ಭಾರ ನನ್ನ ಕಮಂಡಲು ಇದೆ. ಇನ್ನು ಉಳಿದ ಶೇಷ ಇನ್ನು 500 ಜನಗಳ ಭಾರ ನಾನಿದ್ದೇನೆ. 1000 ಜನ ಆಯ್ತಲ್ಲ, ಹೋಗೋಣ ಬಾ. ಏನ್ ಹೇಳ್ದೆ? 1000 ಜನ ಕೂಡ್ಲಿ ಕರ್ಕೊಂಡು ಹೋಗ್ತೀನಿ ಬ್ರಾಹ್ಮಣ ಅಂದೆಲ್ಲ. 1000 ಜನ ಆಯ್ತಲ್ಲ, ಹೋಗೋಣ ಬಾ. 500 ನನ್ ಕಲಶ, 500 ನಾನು, 1000 ಜನಗಳ ಭಾರ ನಾವಿಬ್ರೇ ಆದ್ವಿ. ಬೇಗ ಎತ್ತು, ಹೋಗೋಣ ಬಾ ಬೇಗ. ವಿನೋದ ಅಂತೆ. ವಸ್ತುಗತ್ಯ ಸಹಸ್ರ ಜನೇಶು ಮಿಲಿತೇಶ್ವೇವ ತಾರಯಾಮೀತ್ಯಸ್ಯಾಂ. ಅಸಂಭಾವಿತತ್ವ. ಏನ್ 1000 ಜನ ಕೂತ ನೌಕೆ ತಗೊಂಡು ಹೋಗ್ಲಿಕ್ಕೆ ಆಗತ್ತ? ಅಸಂಭಾವಿತ ಅಲ್ವಾ? ಅದರಿಂದ ಇವರು 1000 ಜನ ಅಂತ ಹೇಳಿದ್ದು ವಿನೋದ ಏವಾಯಂ, ತಮಾಷೆ ಮಾಡದ್ರಂತೆ ಪರಾಶರರು. ಅವಳು ತಮಾಷೆ ಮಾಡಿದಳು, ಸತ್ಯವತಿ ಮತ್ಸ್ಯಗಂಧಿ. ತಮಾಷೆ ಮಾಡಿದ್ರಷ್ಟೇ. ಏನ್ರಿ ತಮಾಷೆ ಮಾತೆಲ್ಲ ಬರುತ್ತೇನ್ರಿ ಮಹಾಭಾರತದಲ್ಲಿ? ಅದಿರಾದ್ರೆ ಹೇಳ್ತಾರೆ, 1000 ಜನ ಮುನಿಗಳು, ಸಹಸ್ರ ಸಂಖ್ಯೆಯ ಆಸಮಂತಾತ್ ವೃದ್ಧೇನ ಮುನಿಜನೇನ, ಸಹಸ್ರಾರ್ಧೇನ ಸಹಸ್ರ ಸಂಖ್ಯೆಯ 1000 ಅಥವಾ 500 ಸಂಖ್ಯೆಯ ಋಷಿಗಳು ಯಮುನಾ ನದಿಯ ಆ ತೀರದಲ್ಲಿ ಒಂದು ಮಂಗಳ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮಂಗಲ ಕಾರ್ಯವನ್ನು ಮಾಡ್ತಾ ಕಲಶ ಪೂಜೆಯನ್ನ, ಪೂಜ್ಯಮಾನಂ ಕಲಶಂ ಭವಿತಾ ಅಪರಪಾರೇ ಭವಿತಾ. 1000 ಜನ ಮುನಿಗಳು, ಯೋಗಿಗಳು, ಋಷಿ ಮುನಿಗಳು ಸೇರಿಕೊಂಡು ಯಮುನಾ ತೀರದ ಆ ಭಾಗದಲ್ಲಿ, ಯಮುನೆಯ ಆ ತೀರದಲ್ಲಿ ಕಲಶ ಪೂಜೆಯನ್ನ ಮಾಡ್ತಾ ಇದ್ದಾರಂತೆ. ಆ ಕಲಶ ಪೂಜೆಗೆ ಇವ್ರು ಇರ್ಬೇಕು. ಯಾರು? ಪರಾಶರರು. ಇವ್ರನ್ನ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಅದರಿಂದ ಮತ್ಸ್ಯಗಂಧಿ, ನನ್ ಬೇಗ ಕರ್ಕೊಂಡು ಹೋಗು, ನನ್ನ ಅಪೇಕ್ಷೆ ಪಡ್ತಾ ಇದ್ದಾರೆ ಅವರೆಲ್ಲ. ಅಲ್ಲಿ ಬೇಗ ಹೋಗ್ಬೇಕಮ್ಮ. ನಾನೊಬ್ನೇ ಉಳಿದಿರೋ ಅಂತದ್ದಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಬಾ ಬೇಗ ಹೋಗೋಣ ಅಲ್ಲಿಗೆ. ಎತ್ತು, ನಡೆಸು ಬೇಗ, ನಾವೇ ನಡೆಸು ಅಂತ ಒಂದರ್ಥ. ಇನ್ನೊಂದಿದೆ ಗೂಢಾಭಿಸಂಧಿ, ರಹಸ್ಯವಾದ ಅರ್ಥ. ಅಯೋಗ್ಯರಿಗೆ ಸಿಗದ, ಆಚಾರ್ಯರ ಪರಂಪರೆಯಲ್ಲಿ ಬಂದ ವ್ಯಕ್ತಿಗಳಿಗೆ ಮಾತ್ರ ಸಿಗುವಂತಹ ರಹಸ್ಯವಾದ ಅರ್ಥ. ಯಾವುದು ರಹಸ್ಯಾರ್ಥ? ಲಕ್ಷಾಲಂಕಾರದಲ್ಲಿ ವಾದಿರಾಜ ಸ್ವಾಮಿಗಳವರು ಮಹಾನುಭಾವರು ಹೇಳ್ತಾ ಇದ್ದಾರೆ, ಸಹಸ್ರ ಶೀರ್ಷ, 1000 ತಲೆಗಳು. ತುಂಬಾ ಚೆನ್ನಾಗಿದೆ ಕೇಳಿ. 1000 ತಲೆ, 1000 ಪಾದ, 1000 ಮಹಿಮೆ, 1000 ಮೂರ್ತಿಗಳಿಂದ ಸಮೃದ್ಧನಾಗಿರ್ತಕ್ಕಂತಹ ನಾರಾಯಣನ ಸದೃಶನಾಗಿರ್ತಕ್ಕ, ನಾರಾಯಣನ ಸ್ವರೂಪಾಂಶನಾಗಿರ್ತಕ್ಕಂತಹ ಸುಖಜ್ಞಾನಾತ್ಮಕನಾಗಿರ್ತಕ್ಕಂಥ ಮಗ ನಿನ್ನಲ್ಲಿ ಬರ್ತಾ ಇದ್ದಾನೆ. ಅಹಂ ಶೇಷಃ, ನೀನು ತಾಯಿ, ತಾಯಿಯನ್ನ ಬಿಟ್ರೆ ನಾನ್ ತಂದೆ ಆಗ್ತಾ ಇದ್ದೇನೆ. ಆದ್ದರಿಂದ ನಮ್ಮಿಬ್ಬರ ಹಿತಕ್ಕಾಗಿ ಭಗವಂತ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಂಬುದಾಗಿ ವೇದಗಳಲ್ಲಿ ಪ್ರಸಿದ್ಧ ಮಹಿಮೆ ಉಳ್ಳ ಜ್ಞಾನ ಸುಖ ಪರಿಪೂರ್ಣನಾಗಿರ್ತಕ್ಕ ಭಗವಂತ ನಮ್ಮಿಬ್ಬರಲ್ಲಿ ಮಗನಾಗಿ ಬರ್ತಾನೆ. ಆ ಮೂಲಕ ನಮ್ಮಿಬ್ಬರನ್ನ ತಂದೆ ತಾಯಿಗಳನ್ನಾಗಿ ಮಾಡ್ತಾ ಇದ್ದಾನೆ. ಆದ್ದರಿಂದ ಯಾಕೆ ಲೇಟ್ ಮಾಡ್ತೀಯಾ? ನಿನಗೂ ನನಗೂ ಹಿತವಾಗ್ಲಿಕ್ಕಿದೆ. ಲೇಟ್ ಮಾಡದೆ ಬೇಗ ಹಡಗನ್ನ ಓಡಿಸಮ್ಮ.
ಇದು ಗೂಢಾಭಿಸಂಧಿ, ಇದು ಗೂಢಾರ್ಥ, ಯಾರಿಗೆ ಗೊತ್ತಾಗೋದಿಲ್ಲ. ಗೂಢಾಭಿಸಂಧೇರುತ್ತರಮಿದಂ, ಇದು ರಹಸ್ಯವಾಗಿರ್ತಕ್ಕಂಥ ಅರ್ಥ. ವೈಶಂಪಾಯನರು ಹೇಳ್ತಾರೆ, ಮತ್ಸ್ಯಗಂಧ ತಥೇತ್ಯುಕ್ತ್ವಾ ನಾವಂ ವಾಹಯತಿ ಜಲೆ ವೀಕ್ಷಮಾಣಂ ಮುನಿಂ ದೃಷ್ಟ್ವಾ ಪ್ರೋವಾಚೇದಂ ವಚಸ್ತದಾ. ಸರಿ, ಆ ಮತ್ಸ್ಯಗಂಧ ಹಾಗೆ ಆಗ್ಲಿ ಅಂತ ಹೇಳಿ ನೀರಲ್ಲಿ, ಯಮುನಾ ನದಿಯಲ್ಲಿ ಆ ದೋಣಿಯನ್ನ ಓಡಿಸ್ಲಿಕ್ಕೆ ಶುರು ಮಾಡಿದ್ವಿ. ಋಷಿಗಳನ್ನ ನೋಡ್ತಾರೆ, ಪರಾಶರರು ಕಣ್ಣು ಮಿಟುಕಿಸ್ತಿಲ್ಲ, ಈ ಸತ್ಯವತಿಯನ್ನೇ ನೋಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ಏನಿಲ್ಲ, ಪರಾಶರರ ದೃಷ್ಟಿ ಪರಿಪೂರ್ಣವಾಗಿ ಸತ್ಯವತಿಯ ಮೇಲೆ ಇದೆ. ಅದನ್ನ ನೋಡಿ ಮತ್ಸ್ಯಗಂಧ ಹೇಳ್ತಾಳೆ, ಮತ್ಸ್ಯಗಂಧೇತಿ ಮಾಮಾಹು ದಾಶರಾಜ ಸುತಾಂ ಜನಾಃ ಜನ್ಮಶೋಕಾಭಿತಪ್ತಾಯಾಃ ಕಥಂ ಜ್ಞಾಸ್ಯಸಿ ಕಥ್ಯತಾಂ. ಸ್ವಾಮಿ, ದಾಶರಾಜನ ಮಗಳು ನಾನು, ನನ್ನನ್ನ ಈ ಜನಗಳೆಲ್ಲ ಮತ್ಸ್ಯಗಂಧ ಅಂತ ಕರೀತಾ ಇದ್ದಾರೆ. ನನಗೆ ತುಂಬಾ ಶೋಕ ಇದೆ, ತುಂಬಾ ದುಃಖ ಇದೆ. ನಾನ್ ಹೆಂಗ್ ಬಂದೆ, ನಾನ್ ಹೇಗ್ ಹುಟ್ಟಿದೆ ನನಗ್ ಗೊತ್ತಿಲ್ಲ, ನನ್ನ ಜನ್ಮ ಹೇಗಾಯ್ತು ಅಂತ ಗೊತ್ತಿಲ್ಲ. ಅದರಿಂದ ಇವು ಜ್ಞಾನಿಗಳು, ನಿಮ್ಮ ದೃಷ್ಟಿಗೆ, ಜ್ಞಾನ ದೃಷ್ಟಿಗೆ ಹೇಗ್ ಕಾಣತ್ತೆ ನನ್ನ ಜನ್ಮ, ನನ್ನ ಜನ್ಮದ ಪೂರ್ವಾಪರವನ್ನ ತಿಳಿಸಿ ಹೇಳ್ತೀರಾ ಅಂತ ಪ್ರಾರ್ಥನೆ ಮಾಡ್ತಾಳೆ. ಆಗ ಪರಾಶರರು ಹೇಳ್ತಾರೆ, ದಿವ್ಯ ಜ್ಞಾನೇನ ದೃಷ್ಟಂ ಹಿ ದೃಷ್ಟ ಮಾತ್ರೇಣ ತೇ ವಪುಃ ಪ್ರಣಯ ಗ್ರಹಣಾರ್ಥಾಯ ವಕ್ಷ್ಯೇ ವಾಸವಿತ ಶೃಣು. ವಸುರಾಜನ ಮಗಳಾಗಿರ್ತಕ್ಕಂಥ ಹುಡುಗಿಯೇ, ನನ್ನ ದಿವ್ಯ ಜ್ಞಾನದಿಂದ ನೀನ್ ನೋಡಿಬಿಟ್ಟಿದ್ದೇನಾಗಲೇ. ಪ್ರಣಯ ಗ್ರಹಣಾರ್ಥಾಯ, ಪ್ರಣಯ ಅಂದ್ರೆ ಪ್ರೀತಿ, ನಿನ್ನ ಮೇಲಿನ ಪ್ರೀತಿಯಿಂದ ಅದನ್ನೆಲ್ಲವನ್ನು ಹೇಳ್ತೇನೆ, ನಿನ್ನ ಜನ್ಮದ ವಿಷಯವನ್ನ ಕೇಳು. ಬರ್ಹಿಷತ್ ಇತಿ ವಿಖ್ಯಾತಾಃ ಪಿತರಃ ತ್ವಮಪಾಸ್ತುತೆ ತೇಷಾಂ ತ್ವಂ ಮಾನಸೀ ಕನ್ಯಾ ಅಚ್ಛೋದಾ ನಾಮ ವಿಶ್ರುತ. ಅಚ್ಛೋದಂ ನಾಮ ತದ್ದಿವ್ಯಂ ಹರೋ ಯಸ್ಮಾತ್ ಸಮುತ್ಥಿತಂ ಭಗವಾನ್ ಪೂಜ್ಯತೆ ಯತ್ ಚಾತ್ರ ಹರರೂಪೇಣ ಶಂಕರಃ. ಮಯಾ ನ ದೃಷ್ಟಪೂರ್ವಾಸ್ತು ಪಿತರಸ್ತೆ ಕದಾಚನ ಸಂಭೂತಾ ಮನಸಾ ತೇಷಾಂ ಪಿತॄನ್ ಸ್ವಾನ್ನಭಿಜಾನತಿ. ಬರ್ಹಿಷದರು ಅಂತ ಹೇಳಿ ಪ್ರಖ್ಯಾತರಾಗಿರ್ತಕ್ಕಂತಹ ಪಿತೃಗಳು, ಅವರಿಗೆ ಸೋಮಪರು ಅಂತ ಕರೀತಾ ಇದ್ದಾರೆ. ಆ ಸೋಮಪರು ಆಗಿರತಕ್ಕ ಭರೀಷದ ಪಿತೃಗಳ ಮಾನಸ ಕನ್ಯೆ ನೀನು, ನಿನಗೆ ಅಚ್ಛೋದ ಅಂತ ಹೆಸರಿತ್ತು. ಅಚ್ಛೋದ ಎಂಬತಕ್ಕಂತಹ ಒಂದು ದಿವ್ಯವಾಗಿರತಕ್ಕ ಸರೋವರ ನಿನ್ನಿಂದ ಹುಟ್ಟಿತು. ಆ ಅಚ್ಛೋದ ಎಂಬತಕ್ಕಂತಹ ದಿವ್ಯ ಸರೋವರದಲ್ಲಿ ಹರರೂಪದಲ್ಲಿ ರುದ್ರದೇವರು ಪೂಜೆ ಕೊಡ್ತಾ ಇದ್ದಾರಂತೆ. ಹರ ಅಂದ್ರೆ ಪಾಪಹರ ಅಂತ, ಸಮಸ್ತ ಪಾಪಗಳನ್ನ ನಾಶ ಮಾಡತಕ್ಕಂತಹ ರೂಪದಲ್ಲಿ ರುದ್ರದೇವರು ಪೂಜೆ ಕೊಡ್ತಾ ಇದ್ದಾರೆ ಆ ಯಾವ ಅಚ್ಛೋದ ಸರೋವರದಲ್ಲಿ. ಅಂತಹ ನೀನು ನಿಮ್ಮ ತಂದೆಗಳನ್ನ ಯಾವತ್ತೂ ನೋಡಿರ್ಲಿಲ್ಲ. ಕಾರಣ ಯಾಕೆ ಅಂದ್ರೆ, ಆ ಅಂತ ಪ್ರಸಿದ್ಧರಾಗಿರ್ತಕ್ಕಂತಹ ಬರೀಷದರ ಮಾನಸೀ ಕನ್ಯಾ ನೀನಾದ್ದರಿಂದ ಪಿತೃಗಳು ಯಾರು, ಏನ್ ಕಥೆ ಅಂತ ಅವರ ಗುರುತು ಕೂಡ ನಿನಗೆ ಇರ್ಲಿಲ್ಲ. ನಿಮ್ಮ ತಂದೆಗಳು ಯಾರು ಅಂತ ನಿಂಗೆ ಗೊತ್ತಿರ್ಲಿಲ್ಲ. ತಾತ್ವನ್ಯಂ ಪಿತರಂ ಒಬ್ರೆ ವಾನತಿಕ್ರಮ್ಯ ತಾನ್ ಪಿತೃನ್ ನಾಮ್ನಾ ವಸುರಿತಿ ಖ್ಯಾತಂ ಮನುಪುತ್ರಂ ಮಹೀಶ್ವರಂ ಅದ್ರಿಕಾಪ್ಸರಸಾ ಯುಕ್ತಂ ವಿಮಾನೆ ದಿವಿ ವಿಷ್ಠಿತಂ ಸಾತೇನಂ ವ್ಯಭಿಚಾರೇಣ ಮನಸಾ ಕಾಮಚಾರಿಣೀ ಪಿತರಂ ಪ್ರಾರ್ಥಯಿತ್ವಾನ್ಯಂ ಯೋಗಾತ್ ಭ್ರಷ್ಟ ಪಪಾತಃ. ಆಗೇನಾಯ್ತು, ನಿನಗೆ ನಿಮ್ಮ ತಂದೆ ಯಾರು ಅಂತ ಗೊತ್ತಿಲ್ಲ. ಅಪ್ಪನ್ ನೋಡ್ಬೇಕು, ಅಪ್ಪನ ಬಗ್ಗೆ ಚಿಂತನೆ ಮಾಡ್ಬೇಕು ಅಂತ ಇದ್ದಂತಹ ನೀನು, ನಿನ್ನೊಬ್ಬ ಸ್ನೇಹಿತೆ ಅಪ್ಸರೆ ಅದ್ರಿಕಾ ಅಂತ ಅವಳ ಹೆಸರು. ಆ ಅದ್ರಿಕಾ ನಾಮಕಳಾಗಿರತಕ್ಕ ಯಾವ ಅಪ್ಸರೆಯ ಜೊತೆಯಲ್ಲಿ ನೀನಿದ್ದೆ. ಆ ಸಂದರ್ಭದಲ್ಲಿ ವಸು, ಮನುಪುತ್ರನಾಗಿರ್ತಕ್ಕಂಥ ವಸು, ಆ ರಾಜ ವಿಮಾನದಲ್ಲಿ ಓಡಾಡ್ತಾ ಇದ್ದ. ಅವನನ್ನು ನೋಡಿ ನಮ್ಮಪ್ಪ ಇವನೇ ಅಂತ ಹೇಳಿ ನೀನ್ ಸ್ವೀಕಾರ ಮಾಡ್ಕೊಂಡ್ಬಿಟ್ಟೆ.
ಅದು ಮಾನಸಿಕವಾದ ಅಪರಾಧ ಅಂತೆ. ಯಾರು ತಂದೆಯೋ ಅವರನ್ನ ತಂದೆ ಅಂತನ್ನದೆ ಬೇರೆಯವರನ್ನ ತಂದೆ ಅಂತ ಅನ್ನೋದು ಮಾನಸಿಕವಾದ ಅಪರಾಧ. ಆದ್ದರಿಂದ ನೀನು ಯೋಗ ಭ್ರಷ್ಟಳಾಗಿ ಕೆಳಗೆ ಬಿದ್ದೆ. ಅಯ್ಯೋ ಹಾ ಖೇದ. ಅಯ್ಯಯ್ಯೋ, ಯಾರು ತಂದೆಯೋ ಅವರನ್ನ ತಂದೆ ಅಂತ ಗುರುತು ಹಿಡಿಯಲಿಕ್ಕಾಗದೆ ತಂದೆಯಲ್ಲದವನನ್ನ ತಂದೆ ಅಂತ ನೋಡಿದ್ದಕ್ಕೆ ನಿನ್ನ ಸಾಧನೆಯಿಂದ ಭ್ರಷ್ಟಳಾಗಿ ಕೆಳಗೆ ಬಿದ್ದೆ. ಅಪಶ್ಯತ್ ಪತಮಾನಸ ವಿಮಾನತ್ರಯಮಂತಿಕಾತ್ ತ್ರಸರೇಣು ಪ್ರಮಾಣಾಸ್ತಾನ್ ತತ್ರ ಪಶ್ಯತ್ ಸ್ವಕಾನ್ ಪಿತೃನ್ ಸುಸೂಕ್ಷ್ಮಾನ ಪರಿವ್ಯಕ್ತಾನಂಗೈರಂಗೇಶ್ವಿವಾಹಿತಾನ್ ತಾತೇತಿ ತಾನುವಾಚಾರ್ಥ ಪತಂತಿ ಸಾಹ್ಯಧೋಮುಖಿ ತೈರುಕ್ತಾ ಸಾತು ಮಾ ಭೈಷೀಸ್ತೇನ ಸಾ ಸಂಸ್ಥಿತಾ ದಿವಿ. ಕೆಳಗೆ ಬೀಳ್ತಾ ಇದ್ದಿ ನೀನು. ಕೆಳಗೆ ಬೀಳ್ತಾ ಇರ್ತಕ್ಕಂತಹ ಕಾಲದಲ್ಲಿ ನಿನ್ನ ಹತ್ತಿರಕ್ಕೆ 3 ವಿಮಾನಗಳು ಬಂತು. 3 ವಿಮಾನಗಳು ಹೇಗಿದೆ? ತ್ರಸರೇಣು ಪ್ರಮಾಣಾನ್. ತ್ರಸರೇಣು ಅಂತಂದ್ರೆ ಬೆಳಗ್ಗೆ ಕಿಟಕಿಯ ಮೂಲಕ ಸೂರ್ಯನ ಕಿರಣ ಪ್ರವೇಶ ಮಾಡುವಾಗ ಅದರ ಮಧ್ಯದಲ್ಲಿ ಧೂಳುಗಳು ಕಾಣುತ್ತಲ್ಲ. ಸೂರ್ಯ ಇವಾಗೆಲ್ಲ ಇಲ್ವೇ ಇಲ್ಲ ಬಿಡ್ರಿ, ವೆಂಟಿಲೇಷನ್ನೇ ಮನೆಗೆ ಜಾಸ್ತಿ ಇರೋದಿಲ್ಲ. ಸೂರ್ಯ ಕಿರಣಗಳು ಮನೆಯ ಒಳಗೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಆ ಬೆಳಕಿನಲ್ಲಿ ಒಂದು ಧೂಳುಗಳು ಕಾಣುತ್ತೆ ನೋಡ್ರಿ. ಆ ಧೂಳಿನಲ್ಲಿ ಒಂದು ಪಾರ್ಟಿಕಲ್ ತ್ರಸರೇಣು ಭಾಗ ಅಂತ ಕರೀತಾರೆ. ಅಷ್ಟು ಗಾತ್ರದ ಒಬ್ಬರಲ್ಲಿ ಒಬ್ರು ಸೇರ್ಕೊಂಡೇ ಇರ್ತಕ್ಕಂತಹ ನಿನ್ನ ಪಿತೃಗಳನ್ನು, ನಿನ್ನ ಅಪ್ಪಂದಿರ ನೋಡ್ಬಿಟ್ಟೆ ನೀನು. ಒಬ್ಬ ಅತಿ ಸೂಕ್ಷ್ಮವಾದ ಶರೀರ, ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ಶರೀರ, ಒಬ್ಬರ ಶರೀರದ ಒಳಗೆ ಒಬ್ಬರು ಸೇರಿಕೊಳ್ಳಬಹುದೇನೋ ಅನ್ನುವಷ್ಟು ಸೂಕ್ಷ್ಮ ಅಂತಹ ನಿನ್ನ ಪಿತೃಗಳನ್ನು ನೋಡಿದೆ. ಆಕ್ಚುಯಲ್ ಆಗಿ ನಿನ್ ತಂದೆಗಳವ್ರೆ. ಏನು ಕಾಲ್ ಕೆಳಗೆ ತಲೆ ಮೇಲೆ ಅಧೋಮುಖಿಯಾಗಿ ನೀನ್ ಕೆಳಗೆ ಬೀಳ್ತಾ ಇದ್ದೆ. ಹತ್ತಿರದಲ್ಲಿ ಬಂದಂತ ಅವ್ರನ್ನ ನೋಡಿ ತಾತ ತಂದೆಗಳೇ ಅಂತ ನೀನ್ ಕರೆದು ಬಿಟ್ಟೆ. ಅಪ್ಪ ಅಂತ ನೀನ್ ಕರೆದೆ. ಅಪ್ಪ ಅಂತ ಕರೆದದ್ದಕ್ಕೆ ಅವರು ಮಾ ಭೈಷಿ ಹೆದರ್ಕೊಳ್ಬೇಡಮ್ಮ ಅಂತ ನಿನಗೆ ಅಭಯ ಕೊಟ್ರು. ಆಗ ನೀನು ಕೆಳಗೆ ಬೀಳದೆ ಅಂತರಿಕ್ಷದಲ್ಲಿ ಹಾಗೇ ನಿಂತುಕೊಂಡು. ಮುಂದೇನಾಯ್ತು? ತತಃ ಪ್ರಸಾದಯಾಮಾಸ ಪಾನ್ಪಿತೃನ್ ದೀನಯಾಗಿರ ತವೂಚುಃ ಪಿತರಃ ಕನ್ಯಾಂ ಭ್ರಷ್ಟೈಶ್ವರ್ಯಾಂ ವ್ಯತಿಕ್ರಮಾಂತ್. ಭ್ರಷ್ಟೈಶ್ವರ್ಯ ಪದೋಷೇಣ ತಪ್ಯಸೇ ತ್ವಂ ಶುಚಿಸ್ಮಿತೆ ಯೈರಾರಭಂತೆ ಕರ್ಮಾಣಿ ಶರೀರೈರಿಹ ದೇವತಾ ತೈರೇವ ತತ್ಕರ್ಮ ಫಲಂ ಪ್ರಾಪ್ನುವಂತಿ ಸ್ಮ ದೇವತಾಃ ಮನುಷ್ಯಾಸ್ತ್ವನ್ಯದೇಹೇನ ಶುಭಾಶುಭಮಿತಿ ಸ್ಥಿತಿಃ. ಪಾಪ ಪಿತೃಗಳನ್ನ ನಾನಾ ಪ್ರಕಾರವಾದ ದೀನವಾದ ಮಾತುಗಳಿಂದ ಸಂತೋಷ ಪಡಿಸ್ತಾಳೆ, ಪ್ರೀತಿ ಪಡಿಸ್ತಾಳೆ ಸತ್ಯವತಿ ಇವಳು ಅಚ್ಚೋದ ಆ ಪಿತೃದೇವತೆಗಳನ್ನು. ಆಗ ಈ ಪಿತೃಗಳೆಲ್ಲ ಏನ್ ಮಾಡ್ತಾರೆ? ಮಾನಸಿಕವಾದ ವ್ಯಭಿಚಾರ. ವ್ಯಭಿಚಾರ ಅಂದ್ರೆ ಯಾರನ್ನ ತಂದೆ ಅಲ್ಲವೋ ಅವನನ್ನ ತಂದೆ ಅಂತ ತಿಳಿಯುವಂಥದ್ದು. ಸಮಸ್ತ ಐಶ್ವರ್ಯಗಳಿಂದ ಚ್ಯುತಳಾಗಿ ಕೆಳಗೆ ಬೀಳ್ತಾ ಇದ್ದಂತಹ ಅವಳನ್ನ ನೋಡಿ ಪಿತೃಗಳು ಹೇಳ್ತಾರೆ, ಸ್ವಯಂಕೃತ ಅಪರಾಧ ಅಮ್ಮ. ನೀನು ಮಾಡಿದಂತಹ ದೋಷದಿಂದ ನೀನು ಈ ಕೆಳಗೆ ಬೀಳ್ತಾ ಇದ್ದಿ. ದೇವತೆಗಳು ತುಂಬಾ ಚೆನ್ನಾಗಿದೆ ಇದು. ವಾದಿರಾಜರು ತುಂಬಾ ಚೆನ್ನಾಗಿ ಹೇಳ್ತಾರೆ. ದೇವಾನಾಂ ಕಲ್ಪಾಂತ ಜೀವಿತತ್ವೇನ ದೇಹಾಂತರ ಸಂಭವಾತ್ ತೇನೇವ ದೇಹೇನ ಪಾಪ ಫಲ ಭೋಗಿನ. ದೇವತೆಗಳು ಯಾವ ಶರೀರದಲ್ಲಿ ಪಾಪಕರ್ಮಗಳನ್ನು ಮಾಡ್ತಾರೋ, ಅಂದ್ರೆ ಕರ್ಮಗಳನ್ನ ಮಾಡ್ತಾರೋ, ಅದೇ ಶರೀರದಲ್ಲೇ ಅದಕ್ಕೆ ಫಲ ಅನುಭವಿಸ್ತಾರಂತೆ. ಯಾಕೆ ಅಂತಂದ್ರೆ ದೇವಾನಾಂ ಕಲ್ಪಾಂತ ಜೀವಿತ, ಅವರು ಕಲ್ಪಾಂತ ಜೀವಿಗಳಾದ್ದರಿಂದ ನೆಕ್ಸ್ಟ್ ಶರೀರ ಬರುವ ಸಂಭವ ಇಲ್ಲ ಅವರಿಗೆ. ಆದ್ದರಿಂದ ದೇವತೆಗಳು ಮಾಡಿದ ಕರ್ಮ ಅದೇ ಶರೀರದಲ್ಲಿ ಅನುಭವಿಸುವಂಥದ್ದು. ಆದ್ರೆ ಅದು ಹೇಗೆ? ತುಂಬಾ ಚೆನ್ನಾಗಿ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಯಥಾ ರುದ್ರಸ್ಯ ಕಪಾಲಧಾರಿತ. ಹೇಗೆ ರುದ್ರದೇವರು ತ್ರಿಪುರಾಸುರರ ಸಂಹಾರ ಮಾಡತಕ್ಕಂತಹ ಕಾಲದಲ್ಲಿ
ಅಥವಾ ಚತುರ್ಮುಖ ಬ್ರಹ್ಮದೇವರ 5ನೇ ತಲೆಯನ್ನ ಕಡಿದಾಗ ಅದು ಬ್ರಹ್ಮಕಪಾಲವಾಗಿ ನಿಂತ್ಕೊಳ್ತು ಅಲ್ವಾ. ಅದಕ್ಕೆ ಇನ್ನೊಂದು ಶರೀರದಿಂದ ಅವರು ಕಪಾಲ ಧಾರಿ ಆಗ್ಲಿಲ್ಲ, ಅದೇ ಶರೀರದಲ್ಲಿಯೇ. ಅದೇ ಇಂದ್ರದೇವರು ಸಹಸ್ರಾಕ್ಷ ಆಗಿಬಿಟ್ಟ ಅಹಲ್ಯ ವಿಷಯದಲ್ಲಿ, ಅದೇ ಶರೀರದಲ್ಲಿಯೇ, ಬೇರೆ ಶರೀರ ಇಲ್ಲ. ಹಾಗೆ ದೇವತೆಗಳಿಗೆ ಆ ಶರೀರದಲ್ಲಿಯೇ ಆ ಶಾಪದಿಂದ ಕೆಲವೊಂದು ಸಲ ಬೇರೆ ಶರೀರದಲ್ಲಿ ಅದರ ಫಲಭೋಗ ಇದ್ರೂ ಕೂಡ ಕೇವಲ ಪಾಪದಿಂದ ಅಂತ ಆಗೋದಿಲ್ಲ ದೇವತೆಗಳಿಗೆ. ಸಾಮಾನ್ಯವಾಗಿ ದೇವತೆಗಳು, ಇದು ನಿರ್ಣಯ, ಇದು ಸಾಮಾನ್ಯವಾಗಿ ದೇವತೆಗಳು ಅಂತಂದ್ರೆ ಕಲ್ಪಾಂತ ಜೀವಿಗಳಾದ್ದರಿಂದ, ಸಾಮಾನ್ಯ ದೇವತೆಗಳು ಕಲ್ಪಾಂತ ಜೀವಿಗಳಾದ್ದರಿಂದ ಅವರು ಮಾಡಿದ ಕರ್ಮಗಳಿಗೆ ಬೇರೆಯ ಶರೀರಗಳಿಂದ ಫಲ ಬರುತ್ತೆ ಅಂತ ಅನ್ನೋದಿಲ್ಲ. ಅದೇ ಶರೀರದಿಂದಲೇ ಅವರು ಫಲಗಳನ್ನ ಅನುಭವಿಸ್ಬಿಡ್ತಾರೆ. ಆದ್ರೆ ಮನುಷ್ಯರಿಗೆ ಮಾತ್ರ ಹಾಗಲ್ಲ ತಾಯಿ. ತುಂಬಾ ಚೆನ್ನಾಗಿದೆ ಇದು. ದೇವತೆಗಳು ಹಾಗಾದ್ರೆ ಮನುಷ್ಯರಿಗೆ ಹಾಗಲ್ಲ. ಮತ್ತೆ ಮನುಷ್ಯರಿಗೆ ಹಾಗೆ, ಮನುಷ್ಯರಿಗೆ ಬೇರೆ ಶರೀರದಿಂದಲೇ ಫಲ. ನಾವು ಈ ಜನ್ಮದಲ್ಲಿ ಶುಭಾಶುಭ ಕರ್ಮಗಳನ್ನು ಮಾಡಿದರೆ ನಾವು ಮನುಷ್ಯರು ಈ ಜನ್ಮದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಕೆಟ್ಟ ಕೆಲಸವನ್ನು ಮಾಡಿಬಿಟ್ರೆ ಈ ದೇಹ ಅಲ್ಲ, ಅನ್ಯ ದೇಹೇನ, ಜನ್ಮಾಂತರದಲ್ಲಿ ಅದರ ಫಲ. ಆದ್ರೆ ಹೇಳ್ತಾರೆ ಮನುಷ್ಯಾಣಂ ಕ್ವಚಿತ್ ಅತ್ಯುತ್ಕಟ ಪಾಪ ಫಲಸ್ಯ ತೇನೈವ ದೇಹ ದೇಹೇನ. ಅತ್ಯುತ್ಕಟವಾದ ಪಾಪ, ಅತ್ಯುತ್ಕಟವಾದ ಪುಣ್ಯ, ಅದೆರಡನ್ನು ಮಾಡಿಬಿಟ್ರೆ ಮನುಷ್ಯರಿಗೆ ಕೆಲವೊಮ್ಮೆ ದೇಹದಲ್ಲಿ ಅನುಭವ ಆದ್ರೂ ಕೂಡ ಪ್ರಾಯಶಃ ಮನುಷ್ಯರು ಶುಭಾಶುಭ ಕರ್ಮಗಳ ಫಲವನ್ನ ಅನುಭವಿಸುವಂತದ್ದು ಬೇರೆ ಜನ್ಮದಲ್ಲಿ, ಬೇರೆ ದೇಹದಲ್ಲಿ. ನರಕದಲ್ಲಿ ಯಾತನಾ ಶರೀರ ಅಥವಾ ಜನ್ಮಾಂತರ ಅಷ್ಟೇ. ಪುಣ್ಯವೂ ಅಷ್ಟೇ, ಸ್ವರ್ಗದಲ್ಲಿ ಅಥವಾ ಜನ್ಮಾಂತರದಲ್ಲಿ. ಈ ಶರೀರದಲ್ಲಿಯೇ ಅವರು ಮಾಡಿದ ಕರ್ಮಗಳಿಗೆ ಭೋಗ ಉಂಟಾಗತ್ತೆ, ಫಲ ಬರುತ್ತೆ ಅಂತ ಅನ್ನೋದು ಕೂಡೋದಿಲ್ಲ. ದೇವತೆಗಳಿಗೆ ಮಾತ್ರ ಹಾಗಾಗುವಂಥದ್ದು, ಮನುಷ್ಯರಿಗೆ ಆ ಪ್ರಕಾರವಾಗಿಲ್ಲ. ದೊಡ್ಡ ಸಿದ್ಧಾಂತ ಹೇಳ್ತಾರೆ, ಸದ್ಯ ಫಲಂತಿ ಕರ್ಮಾಣಿ ದೇವತ್ವೇ ಪ್ರೇತ್ಯಮಾನುಷೇ ತಸ್ಮಾತ್ವಂ ಪತಸೇ ಪುತ್ರಿ ಪ್ರೇತ್ಯತ್ವಂ ಪ್ರಾಪ್ಸ್ಯಸೇ ಫಲಂ. ಆದ್ದರಿಂದ ದೇವತೆಗಳಿಗೆ ಅಥವಾ ದೇವತ್ವದಲ್ಲಿ ಕರ್ಮಗಳು ಆ ಕ್ಷಣಕ್ಕೆ ಫಲವನ್ನು ಕೊಡುತ್ತೆ. ಸದ್ಯ ಫಲಂತಿ ಕರ್ಮಾಣಿ ದೇವತ್ವೇ. ಇದೆಲ್ಲ ಶುಭ ವ್ಯಾಸ ಸ್ಮೃತಿ ಅಂದ್ರೆ ಇದೆ. ಧರ್ಮಶಾಸ್ತ್ರಕ್ಕೆ, ಧರ್ಮಶಾಸ್ತ್ರಕಾರರಿಗೆ ಇನ್ನು ಅದ್ಭುತವಾದಂತಹ ಧರ್ಮಶಾಸ್ತ್ರ ವಿಷಯಗಳೆಲ್ಲ ಇದೆ ಇಲ್ಲಿ. ನಾವು ನೋಡ್ಬೋದು ಈಗ ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಧರ್ಮಶಾಸ್ತ್ರೀಯ ವಿಷಯ ಎಲ್ಲ ಬರುತ್ತೆ ಇಲ್ಲಿ ಅಂತಂದ್ರೆ, ಅಪಾರವಾಗಿರ್ತಕ್ಕಂತಹ ಧರ್ಮಶಾಸ್ತ್ರದ ವಿಷಯ ಈ ಅಧ್ಯಾಯದಲ್ಲೇ ಬರುತ್ತೆ. ಸತ್ಯವತಿ ಪರಾಶರರ ಕಲ್ಯಾಣೋತ್ಸವದ ಪ್ರಸಂಗದಲ್ಲಿ ದೇವತೆಗಳಿಗೆ ಅಥವಾ ದೇವತ್ವದಲ್ಲಿ, ದೇವ ಶರೀರದಲ್ಲಿ ಮಾಡಿದ ಕರ್ಮಕ್ಕೆ ತಕ್ಷಣ ಫಲ. ಮನುಷ್ಯರಿಗೆ ಪ್ರೇತ್ಯ, ಪ್ರೇತ್ಯ ಅಂದ್ರೆ ಜನ್ಮಾಂತರದಲ್ಲಿ, ಇನ್ನೊಂದು ಜನ್ಮದಲ್ಲಿ, ಅಥವಾ ಪ್ರೇತ್ಯ ಅಂದ್ರೆ ಮರಣ ಹೊಂದಿದ ಮೇಲೆ ಅವರಿಗೆ ಫಲ. ಆದ್ದರಿಂದ ಪುತ್ರಿ, ನೀನು ಈಗ ದುಃಖ ಪಡ್ತಾ ಇದ್ದಿ, ಮುಂದೆ ಮರಣ ಹೊಂದಿದ ಮೇಲೆ ನಿನಗೆ ಅದರ ಫಲ ಅರ್ಥಾತ್ ಸುಖ ಪ್ರಾಪ್ತಿ ನಿನಗೆ ಆಗ್ತದೆ. ಪಿತೃಹೀನಾತು ಕನ್ಯಾತ್ವಂ ವಸೋ ಹಿ ಸಮುಪಾಗತ ಮತ್ಸ್ಯಯೋನೌ ಸಮುತ್ಪನ್ನ ಸುತಾರಾಜ್ಞೋ ಭವಿಷ್ಯಸಿ. ಪಿತೃಹೀನ, ಪಿತೃಹೀನ ಅಂದ್ರೆ ತಂದೆ ಇಲ್ಲದವಳು ಅಲ್ಲ, ತಂದೆ ಯಾರು ಅಂತ ಗೊತ್ತಿಲ್ಲದವಳು ಅಂತ. ಪಿತೃ ವಿವೇಕಹೀನ ಅಂತ ಅದ್ಭುತ ಅರ್ಥ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ತಂದೆ ಯಾರು ಅಂತ ಗೊತ್ತಿಲ್ಲದೆ ಇರತಕ್ಕಂತಹ ನೀನು ನಮಗಿಂತ ಅತ್ಯಂತ ಹೀನನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ, ಅಸ್ಮತ್ತೋಪಿ ಹೀನ ಪಿತ್ರಂಗೀಕಾರವತಿ,
ನಮಗಿಂತ ಅತ್ಯಂತ ಹೀನನಾಗಿರ್ತಕ್ಕಂತಹ ಯೋಗ್ಯತೆಯಲ್ಲಿ ಅತ್ಯಂತ ಕೆಳಗಿರತಕ್ಕಂತಹ ವ್ಯಕ್ತಿಯನ್ನ ಇವ್ ನಮ್ಮಪ್ಪ ಇರಬಹುದಾ ಅಂತ ಸ್ವೀಕಾರ ಮಾಡಿಕೊಂಡ ಕಾರಣ ಆ ಯಾರನ್ನ ತಂದೆ ಅಂತ ನೋಡಿದ್ಯೋ ಅವನ ಮಗಳಾಗೇ ನೀನು ಬರ್ತಿ. ಆದರೆ ಅವನ ಹೆಂಡತಿಯಲ್ಲಿ ಬರೋದಿಲ್ಲ, ಒಂದು ಮೀನಿನ ಯೋನಿಯಲ್ಲಿ ಹುಟ್ಟು ಬರ್ತಿ. ಮತ್ಸ್ಯ ಯೋನವು ಭವಿಷ್ಯಸಿ. ಮತ್ಸ್ಯ ಯೋನಿಯಲ್ಲಿ ಒಂದು ಮೀನಿನ ಉದರದಲ್ಲಿ ಹುಟ್ಟು ಬರ್ತಿ. ಅಲ್ಲಿ ಬಂದಾಗ್ಲೂ ಕೂಡ ನಿಮ್ಮ ಅಪ್ಪ ಅಮ್ಮ ಯಾರು ಎಂಬತಕ್ಕಂತ ವಿವೇಕ ನಿನಗಿರೋದಿಲ್ಲ. ಆದ್ದರಿಂದ ಏನ್ ದಾಶರಾಜನ ಮಗಳು ಅಂತಲೇ ನಿನ್ ತಲೆಯಲ್ಲಿ ಬಂದ್ಬಿಟ್ಟಿರುತ್ತೆ. ಮತ್ಸ್ಯಯೋನಿಯಲ್ಲಿ ಬಂದಾಗಲೂ ವಸುರಾಜನ ಮಗಳಾಗಿ ಬಂದಾಗಲೂ ಕೂಡ ನಿನಗೆ ಅಪ್ಪ ಅಮ್ಮ ಯಾರು ಅನ್ನುವ ಜ್ಞಾನ ಇರೋದಿಲ್ಲ. ಅದ್ರಿಕಾ ಮತ್ಸ್ಯ ರೂಪಾಭೂತ್ ಗಂಗಾ ಯಮುನ ಸಂಗಮೇ ಪರಾಶರಸ್ಯ ದಾಯಾದಂ ತ್ವಂ ಪುತ್ರಂ ಜನಯಿಷ್ಯಸಿ. ನಿನ್ ಜೊತೆ ಅದ್ರಿಕಾ ಇದ್ದಾಳಲ್ಲ, ಅವಳೇ ಮೀನಾಗಿ ಬರ್ತಾಳೆ. ಪರಾಶರ ಮುನಿಗಳ ಮಗನನ್ನ ನೀನು ಪಡಿತಿ. ಪರಾಶರ ಮುನಿಗಳಿಂದ ಒಬ್ಬ ಮಗನನ್ನ ಹಡೀತಿ ನೀನು. ಪರಾಶರಸ್ಯ ದಾಯಾದಂ ವ್ಯತಿಕ್ರಮಾತ್ ಪಿತॄಣಾಂಚ ಪ್ರಾಪ್ಸ್ಯತೆ ಜನ್ಮ ಕುತ್ಸಿತಂ ಅಸ್ಯೈವ ರಾಜ್ಞಸ್ತ್ವಂ ಕನ್ಯಾ ಹ್ಯದ್ರಿಕಾಯಾಂ ಭವಿಷ್ಯಸಿ. ಯಾರನ್ನ ತಂದೆ ಅಂತ ತಿಳ್ಕೊಳ್ಬೇಕೋ ಅವರನ್ನ ನೋಡದೆ ವ್ಯತಿಕ್ರಮವನ್ನ ಮಾಡಿದ್ದಿ. ವ್ಯತಿಕ್ರಮ ಅಂತಂದ್ರೆ ಬೇರೆಯವನನ್ನ ತಂದೆ ಅಂತ ನೋಡಿದ್ದಕ್ಕೆ ನಿನಗೆ ಅಂತಹ ನೀಚ ಜನ್ಮವೇ ಬರುತ್ತದೆ. ಯಾರನ್ನ ತಂದೆ ಅಂತ ನೋಡಿದೆಯೋ ಅದೇ ತಂದೆಯ ಮಗಳಾಗಿ ಮೀನಾಗಿ ಬಂದಿರತಕ್ಕ ಅದ್ರಿಕೆಯಲ್ಲಿ ನೀನು ಹುಟ್ಟಿ ಬರ್ತೀ. ಯಾವಾಗ? ಅಷ್ಟಾವಿಂಶೇ ಭವಿತ್ರೀತ್ವಂ ದ್ವಾಪರೇ ಮತ್ಸ್ಯಯೋ ನಿಜ ಏವ ಮುಕ್ತಾ ಪುರಾತೈಸ್ತ್ವಂ ಜಾತ ಸತ್ಯವತಿ ಶುಭಾದ್ರಿಕೇತ್ಯಭಿವಿಖ್ಯಾತ ಬ್ರಹ್ಮಶಾಪಾದ್ವರಾಪ್ಸರಾ ಮೀನಭಾವಮನುಪ್ರಾಪ್ತ ತ್ವಾಂಜನಿತ್ವಾ ಗತಾಂ ದಿವಂ ತಸ್ಯಾಂಜಾತಾಸಿ ಯಾ ಕನ್ಯಾ ರಾಜ್ಞೋ ವೀರ್ಯೇಣ ಚೈವ ಹಿ ತಸ್ಮಾದ್ವಾಸವಿ ಭದ್ರಂತೆ ಯಾಚೇ ತ್ವಾಂ ಶಂಕರಂ ಸುತಂ. ಯಾವ 28ನೆಯ ದ್ವಾಪರದ ಯುಗದಲ್ಲಿ ನೀನು ಆ ಅದ್ರಿಕೆ ಅಪ್ಸರೆ ಮತ್ಸ್ಯ ಮೀನಾಗಿ ಬಂದಿದ್ದಾಳೆ, ಅವಳಲ್ಲಿ ನೀನು ಹುಟ್ಟಿ ಬರ್ತೀ ಎಂಬುದಾಗಿ ನಿನ್ನ ಪಿತೃಗಳು ಬರ್ಹಿಷದರು ಅಂತ ಪ್ರಸಿದ್ಧರಾಗಿರ್ತಕ್ಕ ಸೋಮಪ ಪಿತೃಗಳು ನಿನಗೆ ಹೇಳಿದ್ರು. ಆದ್ದರಿಂದ ಈಗ ನೀನಂಥ ಶುಭ ಫಲವನ್ನ ಹೊಂದಿ ಏನಾಗಿದ್ದಿ? ನೀನೀಗ ಸತ್ಯವತಿಯಾಗಿ ಹುಟ್ಟಿ ಬಂದಿದ್ದಿ. ಚತುರ್ಮುಖ ಬ್ರಹ್ಮದೇವರ ಶಾಪದಿಂದ ಕೂಡಿದ್ದಂತಹ ಆ ಅಪ್ಸರೆಯಾದ ಅದ್ರಿಕೆ ನೀನಾಗಿ ಬಂದು ನಿನ್ನನ್ನ ಹಡೆದು ಶಾಪ ಮೋಚನೆ ಮಾಡಿಕೊಂಡು ಅವಳು ಸ್ವರ್ಗಕ್ಕೆ ಹೋಗಿಬಿಟ್ಟಿದ್ದಾಳೆ. ಅಂತಹ ಅದ್ರಿಕೆಯಲ್ಲಿ ವಸುರಾಜನ ವೀರ್ಯದಿಂದ ಹುಟ್ಟಿ ಬಂದಂತಹ ವಸುಪುತ್ರಿ ವಾಸವಿಯೇ ಭದ್ರಂತೆ, ನಿನಗೆ ಭದ್ರವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಶಂಕರಂ ಸುತಂ ಯಾಚೆ. ಹೇ ಸಮಸ್ಯೆ ಆಗ್ಬಿಡು, ಶಂಕರ ರುದ್ರದೇವರನ್ನ ಮಗನನ್ನಾಗಿ ಬೇಡ್ತಾ ಇದ್ದೇನೆ. ಇಲ್ಲ, ವಾದಿರಾಜರು ಅರ್ಥ ಮಾಡ್ತಾರೆ, ಶಂಕರಃ ಸುಖಕರಃ, ಲೋಕಕ್ಕೆ ಸುಖವನ್ನ ಉಂಟು ಮಾಡತಕ್ಕಂಥ ಒಬ್ಬ ಮಗನನ್ನ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಶಂಕರ ಅಂದ್ರೆ ರುದ್ರದೇವರು ಅಂತ ಅರ್ಥ ಅಲ್ಲ ಇಲ್ಲಿ. ಶಂ ಅಂದ್ರೆ ಸುಖ, ಕರ ಅಂದ್ರೆ ಉಂಟು ಮಾಡುವವನು ಅಂತ. ಲೋಕಕ್ಕೆ ಸುಖವನ್ನ ಉಂಟು ಮಾಡತಕ್ಕಂಥ ಒಬ್ಬ ಮಗನನ್ನ ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ ನಿನ್ನಿಂದ. ಓಕೆ ಅಂತ ಹೇಳ್ಬೇಕು ನೀನು. ಹೀಗೆ ಪರಾಶರರು ಆ ಸತ್ಯವತಿ ದೇವಿಯ ಪೂರ್ವಾಪರವನ್ನೆಲ್ಲ ಹೇಳಿಬಿಟ್ರು. ವೈಶಂಪಾಯನರು ಹೇಳ್ತಾರೆ, ವಿಸ್ಮಯಾತ್ ಹೃಷ್ಟ ಸರ್ವಾಂಗಿ ಜಾತಿ ಸ್ಮರಣತಾಂಗತ ಸಾಬ್ರವೀತ್ ಪಶ್ಯ ಭಗವನ್ ಪರೇ ಪಾರೇ ಮುನೀನಿಮಾನ್ ಆವಯೋರ್ ದೃಶ್ಯಯೋರೇಭಿಃ ಕಥನ್ನು ಸ್ಯಾತ್ ಸಮಾಗಮಃ ಏವಂತಯೋಕ್ತೆ ಭಗವಾನ್ ನಿಹಾರಮಸೃಜತ್ ಪ್ರಭು ಯೇನ ದೇಶಸ್ಸ ಸರ್ವಸ್ತು ತಮೋ ವೃತೈವಾಭವತ್ ದೃಷ್ಟ್ವಾ ಸೃಷ್ಟಂತು ನೀಹಾರಂ ತತಸ್ಥಂ ಪರಮರ್ಷಿಣ ವಿಸ್ಮಿತಾ ತ್ವಬ್ರವೀತ್ ಕನ್ಯಾ ವ್ರೀಡಿತಾ ಚ ಮನಸ್ವಿನಿ ವಿದ್ಧಿ ಮಾಂ ಭಗವನ್ ಕನ್ಯಾಂ ಸದಾ ಪಿತೃವಶಾನುಗಾಂ ತ್ವತ್ಸಂಯೋಗಾಚ್ಚ ದುಷ್ಯೇತ
ಕನ್ಯಾ ಭಾವೋ ಮಮಾನಘ ಕನ್ಯಾತ್ವೇ ದೂಷಿತೆ ಚಾಹಂ ಕಥಂ ಶಕ್ಷ್ಯೆ ದ್ವಿಜೋತ್ತಮ ಗಂತುಂ ಗೃಹಂ ಗೃಹೇ ಚಾಪಿ ಧೀಮಾನ್ ನ ಸ್ಥಾತುಮುತ್ಸಹೇ ಏವಮುಕ್ತಮತೀ ತಾಂತು ಪ್ರೀತಿಮಾನ್ ಋಷಿ ಸತ್ತಮಃ ವಾಚ ಮತ್ಪ್ರಿಯಂ ಕೃತ್ವಾ ಪುನಃ ಕನ್ಯಾ ಭವಿಷ್ಯಸಿ ವೃಣೀಷ್ವ ಚ ವರಂ ಭದ್ರೇ ಯನ್ ತ್ವಮಿಚ್ಛಸಿ ಭಾಮಿನಿ. ನನ್ನ ನೀವು ಮಗು ಬೇಕು ಎಂಬತಕ್ಕಂತ ದೃಷ್ಟಿಯಲ್ಲಿ ಕರಿತಾ ಇದ್ದೀರಿ ಸ್ವಾಮಿ. ನಾವಾಗಲೇ ಯಮುನೆಯ ನಡುಗಡ್ಡೆಯ ಮಧ್ಯದಲ್ಲಿ ಬಂದು ಬಿಟ್ಟಿದ್ದೇವೆ. ಆ ಕಡೆ ನೋಡ್ರಿ, ಋಷಿಗಳು ಕಾಣ್ತಾ ಇದ್ದಾರೆ ನಮಗಲ್ಲಿ. ಅವರೆಲ್ಲ ನಮ್ಮನ್ನು ನೋಡ್ತಾ ಇರುವಾಗ ನಮ್ಮಿಬ್ಬರ ಸಂಗಮ ಹೇಗೆ ಸಾಧ್ಯವಾಗ್ತದೆ ಸ್ವಾಮಿ? ನಾವಿಬ್ಬರು ಕೂಡೋದು ಹೇಗೆ? ಅವರೆಲ್ಲ ನಮ್ಮನ್ನು ನೋಡ್ತಾ ಇರುವಂತಹ ಕಾಲಕ್ಕೆ ನಮ್ಮಿಬ್ಬರ ಸಂಗಮ ಹೇಗಾಗ್ತದೆ? ನಾವ್ ಹೇಳ್ಬೇಕು, ಇಬ್ಬರ ಸಮಾಗಮ ಹೇಗೆ ಸಾಧ್ಯ? ಈ ಪ್ರಕಾರವಾಗಿ ಸತ್ಯವತಿ ಹೇಳಿದ್ದಕ್ಕೆ ಮಹಾಸಮರ್ಥರಾಗಿರ್ತಕ್ಕಂತಹ ಪರಾಶರರು ನೀಹಾರ ಮಸೃಜತ್, ಫಾಗ್, ಸುತ್ತ ಫಾಗ್ ಆಗ್ಬಿಡ್ತಲ್ಲಿ. ಎಲ್ಲ ಫಾಗ್ ಆಗ್ಬಿಡ್ತಲ್ಲಿ, ಮುಚ್ಚಿ ಹೋಯ್ತು, ಮಂಜಿನಿಂದ ಮುಚ್ಚಿ ಹೋಯ್ತು ಆ ಪ್ರದೇಶ. ಎಲ್ಲ ಕತ್ತಲು, ಏನು ಅಂತ ಕಾಣಿಸುವಾಗ ಚಳಿಗಾಲದಲ್ಲಿ ಫಾಗ್ ಆಗ್ಬಿಟ್ರೆ ಏನು ಕಾಣಲ್ವಲ್ಲ, ಹಾಗಾಗ್ಬಿಡ್ತು. ನೋಡ್ತಾಳೆ, ಮಹಾನುಭಾವರಾಗಿರ್ತಕ್ಕಂತಹ ಪರಾಶರರ ತಪಸ್ಸಿನ ಶಕ್ತಿಯನ್ನ ನೋಡಿದಂತಹ ಆ ಹುಡುಗಿಗೆ ನಾಚಿಕೆ ಆಗ್ಬಿಡ್ತು. ನಾಚಿಕೆ ಆಗಿ ಹೇಳ್ತಾಳೆ, ಸ್ವಾಮಿ ಯಾವಾಗ್ಲೂ ನಮ್ ಅಪ್ಪನ ಕಂಟ್ರೋಲ್ ನಲ್ಲಿದ್ದೇನೆ, ಅಕಸ್ಮಾತ್ ನಿಮ್ಮ ಜೊತೆಯಲ್ಲಿ ನನ್ನ ಸಮಾಗಮ ಆಯ್ತು ಅಂತಂದ್ರೆ ನನ್ನ ಕನ್ಯಾತ್ವ ಹೋಗಿಬಿಡ್ತದೆ ಸ್ವಾಮಿ. ಕನ್ಯಾತ್ವ ಹೋಗಿಬಿಟ್ಟ ಮೇಲೆ ನನ್ ಮನೆಗೆ ಹೇಗೆ ಹೋಗ್ಲಿ? ಅಕಸ್ಮಾತ್ ಮನೆಗೆ ಹೋದ್ರು ಮನೆಯಲ್ಲಿ ಹೇಗಿರ್ಲಿ? ಅಯ್ಯೋ ನನ್ನ ಕನ್ಯಾತ್ವ ಹೋಗಿದೆ ಅಂತ ತಿಳ್ಕೊಂಡಿದ್ರು ಕೂಡ ನಾನು ಮನೆಯಲ್ಲಿ ಹೇಗಿರ್ಲಿ? ನಾಚಿಕೆ ಆಯ್ತು ಅವಳಿಗೆ. ನಾಚಿಕೆಯಿಂದ ಈ ಮಾತನ್ನ, ಹೇಳಬಾರದ ಮಾತನ್ನ ಹೇಳಿದ್ದಕ್ಕೆ ಸಂತೋಷ ಆಯ್ತು ಋಷಿಗಳಿಗೆ. ಅವಳ ತಂದೆಯ ಮೇಲಿನ ಭಕ್ತಿ ಪ್ರೀತಿ ಎಲ್ಲ ಸಂತೋಷ ಆಯ್ತು. ಅವಳ ನಡವಳಿಕೆ, ಕ್ಯಾರೆಕ್ಟರ್ ನೋಡಿ ಹೇಳ್ತಾರೆ, ಏ ಹುಡುಗಿ, ನನ್ನ ಸಮಾಗಮ ಆದ್ಮೇಲೂ ನೀನು ಮತ್ತೆ ಕನ್ಯಾಗೆ ಇರ್ತೀನಿ. ನೀನು, ನಿನ್ನ ಕನ್ಯಾತ್ವ ನಾಶ ಆಗೋದಿಲ್ಲ. ಒಂದು ಉದ್ದೇಶಕ್ಕೆ ನಮ್ಮ ಸಮಾಗಮ ಆಗ್ತಾ ಇದೆ ಬಿಟ್ರೆ ಈಗ ನಿನ್ನ ಕನ್ಯಾತ್ವ ಯಾವ ಕಾಲಕ್ಕೂ ಹೋಗೋದಿಲ್ಲ. ನಿನ್ನ ಕನ್ಯಾತ್ವ ಯಾವ ಕಾಲಕ್ಕೂ ಅದು ನಾಶವಾಗುವಂಥದ್ದಲ್ಲ. ನಿನಗೇನು ವರ ಬೇಕೋ ಕೇಳು, ನಿನ್ನ ಮನಸ್ಸಿನಲ್ಲಿ ಏನು ಅಭೀಷ್ಟ ಇದೆ ಕೇಳಿಕೋ. ವೃತಾಹಿನ ಪ್ರಸಾದೋಮೆ ಭೂತಪೂರ್ವ ಶ್ರುತಿ ಸ್ಮಿತೆ ಏವ ಮುಕ್ತಾ ವರಂ ಬಬ್ರೆ ಗಾತ್ರ ಸೌಗಂಧ್ಯಮುತ್ತಮಂ. ನಾನು ವರ ಕೊಟ್ರೆ ವ್ಯರ್ಥ ಆಗೋದಿಲ್ಲಮ್ಮ. ನನ್ನ ಪ್ರಸಾದ, ನನ್ನ ಕರುಣೆ, ನನ್ನ ಅನುಗ್ರಹ ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಏನ್ ಬೇಕೋ ಅದನ್ನ ಕೇಳು ಅಂತ ಹೇಳಿದ್ದಕ್ಕೆ, ಸ್ವಾಮಿ ನನ್ನ ಶರೀರ ಮೀನಿನ ವಾಸನೆಯಿಂದ ಕೂಡಿದೆ, ಅದು ಬೇಡ, ಒಳ್ಳೆ ಸುಗಂಧ ವಾಸನೆ ಬರ್ಲಿ ಅಂತ ಹೇಳಿದ್ದಕ್ಕೆ ಅವತ್ತಿನಿಂದ ಅವಳು ಮತ್ಸ್ಯಗಂಧಿ ಹೋದ್ಲು, ಸುಗಂಧಿ ಆಗಿಬಿಟ್ಲು. ತಚಾಸ್ಯೈ ಭಗವಾನ್ ಪ್ರಾದಾತ್ ಮನಸಾ ಕಾಂಕ್ಷಿತಂ ಪ್ರಭು ತತೋ ಲಬ್ಧವತಿ ಪ್ರೀತಾ ಶ್ರೀಭಾವಂ ಶ್ರೀಭಾವ ಗುಣಭೂಷಿತಾ ಜಗಾಮ. ಸಹ ಸಂಸರ್ಗಂ ಋಷಿಣ ಅದ್ಭುತ ಕರ್ಮಣ ತೇನ ಗಂಧವತೀತ್ಯೇವಂ ನಾಮಾಸ್ಯ ಪ್ರಚಿತಂ ಭುವಿ ತಸ್ಯಾಸ್ತು ಯೋಜನಾತ್ ಗಂಧಮಾಜಿಘ್ರಂತಿ ನರಾ ಭುವಿ ತತೋ ಯೋಜನ ಗಂಧೇತಿ ದ್ವಿತೀಯಂ ನಾಮ ವಿಶ್ರುತಂ. ಹಾಗೆ ಆಗ್ಲಿ ಅಂತ ವರ ಕೊಟ್ರು ಪರಾಶರರು. ದೋಷ ಆಯ್ತು ಅವಳಿಗೆ.
ಸ್ತ್ರೀ ಭಾವ ಗುಣಭೂಷಿತ, ಸ್ತ್ರೀಯರಿಗೆ ಸ್ವಭಾವ ಭೂಷಿತವಾಗಿರತಕ್ಕ ಅನೇಕ ಗುಣಗಳಿಂದ ಯುಕ್ತಳಾಗಿರತಕ್ಕ ಹೆಣ್ಣು ಮಗಳು ಸತ್ಯವತಿ ದೇವಿ ಅದ್ಭುತ ಕರ್ಮಗಳನ್ನ ಮಾಡತಕ್ಕಂಥ ಪರಾಶರ ಮುನಿಗಳ ಸಂಪರ್ಕವನ್ನ ಪಡಿತಾಳೆ. ಅವತ್ತಿನಿಂದ ಅವಳು ಮತ್ಸ್ಯಗಂಧಿ ಆಗಿದ್ದವಳು ಗಂಧವತಿ ಅಂತ ಆಗ್ಬಿಟ್ಲು. ಅವಳ ದೇಹದ ಗಂಧ ಹೇಗಿದೆ ಅಂತಂದ್ರೆ 1 ಯೋಜನದಷ್ಟು ದೂರದಲ್ಲಿ ಇವಳ ದೇಹದ ವಾಸನೆ ಗಂಧ ಬರ್ತಾ ಇತ್ತಂತೆ. ಆದ್ದರಿಂದ ಅವತ್ತಿನಿಂದ ಅವಳಿಗೆ ಯೋಜನ ಗಂಧ ಅಂತ ಇನ್ನೊಂದು ಹೆಸರು ಬಂತು. ಸತ್ಯವತಿ ಮತ್ಸ್ಯಗಂಧಿ ಆಗಿದ್ಲು, ಮತ್ಸ್ಯಗಂಧ ಹೋಯಿತು, ಗಂಧವತಿ ಅಂತ ಆದರು. ಎಲ್ಲಿ ತನಕ ಅವಳ ಗಂಧದ ವಾಸನೆ ಅಂತಂದ್ರೆ 1 ಯೋಜನ ಪರ್ಯಂತ. ಆದ್ದರಿಂದ ಅವತ್ತಿನಿಂದ ಅವಳಿಗೆ ಯೋಜನ ಗಂಧ ಅಂತ ಇನ್ನೊಂದು ಹೆಸರು ಬಂತು. ಹೇಳ್ತಾರೆ ವೈಶಂಪಾಯನರು, ವೀರಾಸನಮುಪಾಸ್ಥಾಯ ಯೋಗಿ ಧ್ಯಾನ ಪರೋಭವತ್ ತೂಷ್ಣೀಂ ಭೂತಾಂ ತದಾ ಕಾಳೀಂ ಜ್ವಲಂತೀಂ ಯೋಗತೇಜಸ. ಅಲ್ಲೇ ತಕ್ಷಣ ಸಂಗಮ ಸಮಾಗಮ ಎಲ್ಲ ಆಗ್ಲಿಲ್ಲ. ಏನಾಯ್ತು ಆ ಸಂದರ್ಭದಲ್ಲಿ? ಚೆನ್ನಾಗಿ ಹೇಳಿದೆ ನೋಡಿ. ಹೇಳ್ತಾ ಇದ್ದಾರೆ, ವೀರಾಸನದಲ್ಲಿ ಕೂತರು ಪರಾಶರರು. ವೀರಾಸನದಲ್ಲಿ ಕೂತವರಾಗಿ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಆ ಕಾಳಿ ದೇವತಿ ದೇವಿ, ಕಾಳಿ ಅಂತ ಇನ್ನೊಂದು ಹೆಸರು. ಆ ಕಾಳಿ ಜ್ವಲಂತೀಂ ಯೋಗ ತೇಜಸ, ಒಳ್ಳೆ ಯೋಗದ ತೇಜಸ್ಸಿನಿಂದ ಅವಳ ಮುಖದಲ್ಲಿ ಒಳ್ಳೆ ಕಾಂತಿ ಇದೆ. ಪರಾಶರನ ಹತ್ರ ಸುಮ್ಮನೆ ನಿಂತ್ಕೊಂಡ್ಲು. ಅವರು ಸಂಗಮ ಇಬ್ರು ಸಂಪರ್ಕ ಮಾಡೋಣ ಅಂತ ಹೇಳಿ ಮತ್ಸ್ಯಗಂಧವನ್ನು ತೆಗೆದು ಒಳ್ಳೆ ಗಂಧವನ್ನ ಕೊಟ್ಟು ಶರೀರಕ್ಕೆ ಧ್ಯಾನ ಮಾಡ್ತಾ ಕೂತ್ ಬಿಟ್ರಲ್ಲ ಇವರು. ಸತ್ಯವತಿ ಸಮಾಗಮಕ್ಕಿಂತ ಮೊದಲು ಏನಾಯ್ತು ಆದ್ರೆ ಹೇಳ್ತಾರೆ, ಸುಮ್ಮನೆ ಸಮಾಗಮ ಆಗ್ಬಿಡ್ಲಿಲ್ಲ ಅಲ್ಲಿ. ಸತ್ಯವತಿ ಸಮಾಗಮಾತ್ ಪೂರ್ವದಲ್ಲಿ ಏನಾಯ್ತು ವಿಸ್ತಾರವಾಗಿ ಹೇಳ್ತಾರೆ. ನಾನ್ ಹೇಳ್ತೀನಲ್ಲ, ಎಲ್ಲೆಲ್ಲೋ ಕೆಟ್ಟ ಬೀಜ ಕೆಟ್ಟ ಕ್ಷೇತ್ರಗಳ ಮೂಲಕ ಸಾತ್ವಿಕರು ಬರೋದಿಲ್ಲ. ಸಾತ್ವಿಕರೇ ಬರೋದಿಲ್ಲ ಅಂದ್ರೆ ಭಗವಂತ ನಾರಾಯಣ ಮಾತೇ ಇಲ್ಲ. ವೇದವ್ಯಾಸನಾಗವತಿ ಯಾವ ಭಗವಂತನ ಪ್ರಸಾದದಿಂದ ವ್ಯಾಖ್ಯಾ, ಕವಿತಾ, ವಾದಶಕ್ತಿ ಮೊದಲಾದ ಎಲ್ಲವೂ ಸಿಕ್ಕಿಬಿಡ್ತದೋ ಅಂಥ ಜ್ಞಾನಾಭಯಕರನಾಗಿರ್ತಕ್ಕ ನಮ್ಮ ವೇದವ್ಯಾಸ ಬಾದರಾಯಣ ಕೃಷ್ಣ ದ್ವೈಪಾಯನ ಅವತಾರ ಮಾಡಿ ಬರ್ತಾನೆ ಅಂದ್ರೆ ಸುಮ್ನೆ ಬರ್ತಾನೇನ್ರಿ? ದೃಷ್ಟ್ವಾತಾಂಚ ಸಮಾಧಾಯ ವಿಚಾರ್ಯ ಚ ಪುನಃ ಪುನಃ ಸ ಚಿಂತಯಾಮಾಸ ಮುನಿಃ ಕಿಂಕೃತೆ ಚ ಕೃತಂ ಭವೇತ್. ಕಣ್ಣು ಬಿಟ್ರು, ಅವಳನ್ನ ನೋಡಿದ್ರು, ಮತ್ತೆ ಸಮಾಧಾನ ಆಯ್ತು ಮನಸ್ಸಿಗೆ. ಮತ್ತೆ 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 ವಿಚಾರ ಮಾಡ್ತಾರೆ, ಚಿಂತನೆ ಮಾಡ್ತಾರೆ, ಒಳಗೊಳಗೊಳಗೆ ಮಥನ ಮಾಡ್ತಾ ಇದ್ದಾರೆ. ನಾನು ಏನು ಮಾಡಿದ್ರೆ ಎಲ್ಲ ಸರಿ ಹೋಗ್ತದೆ, ನಾಳೆ ಗಲಾಟೆ ಆಗೋದಿಲ್ಲ, ನಮ್ಗೆ ಆಲೋಚನೆಯೇ ಬರೋದಿಲ್ಲ. ಏನ್ ಸಿಕ್ತು ಮಾಡೋದಷ್ಟೇ, ನಾನು ಏನು ಮಾಡೋದ್ರಿಂದ ಎಲ್ಲ ಪರ್ಫೆಕ್ಟ್ ಆಗ್ತದೆ ಅಂತ ಚಿಂತನೆ ಮಾಡ್ತಾರೆ. ಇಷ್ಟಾನಂತು ಸಮಾಚಾರ ಇಷ್ಟಾಚಾರ ಇತಿ ಸ್ಮೃತಃ ಶ್ರುತಿ ಸ್ಮೃತಿ ವಿದೋ ವಿಪ್ರಾಹ ಜ್ಞಾನಾತ್ ಧರ್ಮಿಷ್ಠ ಉಚ್ಯತೆ. ಎಲ್ಲ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹೇಳಿದ ಧರ್ಮಶಾಸ್ತ್ರದ ಶ್ಲೋಕಗಳು. ಇಲ್ಲಿಂದೆಲ್ಲ ಮುಂದೆ ಧರ್ಮಶಾಸ್ತ್ರದ ವಿಷಯವನ್ನೇ ಹೇಳ್ತಾ, ಸತ್ಯವತಿ ದೇವಿಯ ಮದುವೆ ಆಗುವ ತನಕ ಎಲ್ಲ ಧರ್ಮಶಾಸ್ತ್ರದ ವಿಷಯವನ್ನ ಹೇಳೋದಿಲ್ಲ. ಶಿಷ್ಟಾಚಾರ ಪದ್ಧತಿ ಅಂತ ಹೇಳ್ತೇವೆ ಸಾಮಾನ್ಯವಾಗಿ. ಇದು ಶಿಷ್ಟಾಚಾರ ಅಂತ. ಶಿಷ್ಟಾಚಾರ ಅಂದ್ರೆ ಏನು ಹೇಳ್ತಾರೆ ನೋಡಿ ವೇದವ್ಯಾಸ ದೇವರು. ಶಿಷ್ಟರು ಏನು ಮಾಡ್ತಾರೆ ಅದನ್ನ ಶಿಷ್ಟಾಚಾರ. ಶಿಷ್ಟಾನಂತು ಸಮಾಚಾರ ಶಿಷ್ಟಾಚಾರ. ಶಿಷ್ಟರುಗಳು ಯಾರಿದ್ದಾರೆ ಮಹಾನುಭಾವರು, ಅವರು ಏನು ಆಚಾರವನ್ನ ಮಾಡ್ತಾರೆ ಆ ಆಚಾರವನ್ನ ಶಿಷ್ಟಾಚಾರ, ದೊಡ್ಡವರು ಮಾಡಿದ್ದು. ಶಿಷ್ಟಾಚಾರವೇ ಪ್ರಮಾಣ. ಅದಕ್ಕೇನ್ ಪ್ರಮಾಣ? ಯಾರು ಹೇಳಿದ್ರು ಅದನ್ನ? ಇಲ್ಲ, ಶಿಷ್ಟಾಚಾರವೇ ಪ್ರಮಾಣ, ದೊಡ್ಡವರು ಮಾಡಿದ್ದೇ ಪ್ರಮಾಣ.
ಆದ್ದರಿಂದ ಶಿಷ್ಟರು ಮಾಡಿದ ಆಚಾರವನ್ನ ಶಿಷ್ಟಾಚಾರ ಅಂತ ಕರಿತಾ ಇದ್ದಾರೆ. ಅದೇ ಪ್ರಕಾರವಾಗಿಯೇ ಶ್ರುತಿ ಹಾಗೂ ಸ್ಮೃತಿಗಳನ್ನ ಯಾರು ಚೆನ್ನಾಗಿ ಅಧ್ಯಯನ ಮಾಡಿ ಅರ್ಥವನ್ನ ತಿಳ್ಕೊಂಡಿದ್ದಾರೋ ಅವರನ್ನ ವಿಪ್ರರು ಅಂತ ಕರೀತಾರೆ. ಶ್ರುತಿ ಸ್ಮೃತಿಗಳ ಜ್ಞಾನ ಪರಿಪೂರ್ಣವಾಗಿ ಯಾವನಿಗಿದೆ ಅವರನ್ನ ವಿಪ್ರರು ಅಂತ ಕರೀತಾರೆ. ಯಾರು ತತ್ವಜ್ಞಾನಿಯೋ, ಯಾರು ಜ್ಞಾನವಂತನೋ ಅವನನ್ನ ಧರ್ಮಿಷ್ಠ ಅಂತ ಕರೀತಾರೆ. ನೋಡಿ, ಎಲ್ಲ ಪರಾಶರರು ಮನಸ್ಸಿನಲ್ಲಿ ಮಾಡಿಕೊಂಡ ಚಿಂತನೆ ಇದೆಲ್ಲ. ಅವ್ರನ್ನ ಏನ್ ಕರೀತಾರೆ? ಶಿಷ್ಟರು ಮಾಡಿದ ಆಚಾರವನ್ನ ಶಿಷ್ಟಾಚಾರ ಅಂತಾರೆ, ಶ್ರುತಿ ಸ್ಮೃತಿಗಳನ್ನ ತಿಳಿದವರನ್ನ ವಿಪ್ರರು ಅಂತಾರೆ, ಜ್ಞಾನಿಗಳನ್ನ ಧರ್ಮಿಷ್ಠರು ಅಂತ ಕರಿತಾ ಇದ್ದಾರೆ. ಧರ್ಮಜ್ಞೈರಿ ವಿಹಿತೋ ಧರ್ಮ ಶ್ರೌತ ಸ್ಮಾರ್ತೋ ದ್ವಿಧಾ ದ್ವಿಜೈಃ ದಾರಾಗ್ನಿಹೋತ್ರಂ ಇಜ್ಯಾಚ ಶ್ರೌತಮೇತದ್ಧಿ ಲಕ್ಷಣಂ ಸ್ಮಾರ್ತೋ ವರ್ಣಾಶ್ರಮಾಚಾರೋ ಯಮೈಶ್ಚ ನಿಯಮೈರ್ಯುತಃ ಧರ್ಮೇತಿ ಧಾರಣೆ ಧಾತುಃ ಮಹತ್ವೇ ಚೈವ ಪಠ್ಯತೆ. ಧರ್ಮಜ್ಞರು ಧರ್ಮವನ್ನ ತಿಳಿದ ಯಾರು ಜ್ಞಾನಿಯಾಗಿದ್ದಾನೋ, ಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನ ಧರ್ಮಿಷ್ಠ ಅಂತ ಕರೀತಾರೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಅಂತಹ ಧರ್ಮಿಷ್ಠನಾಗಿರ್ತಕ್ಕ ಧರ್ಮಜ್ಞರು ಯಾವುದನ್ನ ಇದು ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನ ಧರ್ಮ ಅಂತ ಕರೆಯುವಂತ. ಧರ್ಮ ಅಂದ್ರೆ ಏನು? ಧರ್ಮಜ್ಞರು ಯಾವುದನ್ನ ಇದು ಮಾಡ್ರಿ ಅಂತ ಹೇಳಿದ್ದಾರೋ ಅದು ಧರ್ಮ. ಆ ಧರ್ಮ ಎರಡು ರೀತಿಯಲ್ಲಿದೆ. ಪಾಠ ನಮಗೆ ನೋಡಿ, ಕಥೆಯಲ್ಲಿ ಪಾಠ, ಅದಕ್ಕೆ ಮಹಾಭಾರತ ಬೇಕು ಅಂತ ನಾವು. ಆ ಧರ್ಮ ಎರಡು ರೀತಿಯಲ್ಲಿದೆ. ಮತ್ತೆ ಶ್ರೌತ ಸ್ಮಾರ್ತ. ಧರ್ಮಜ್ಞರು ಧರ್ಮವನ್ನ ತಿಳಿದಂತಹ ವ್ಯಕ್ತಿಗಳು ಹೀಗೆ ಮಾಡಬೇಕು ಅಂತ ಯಾವ ಧರ್ಮವನ್ನ ಮಹಾನುಭಾವರಾದ ಧರ್ಮಜ್ಞರು ಹೇಳಿದ್ದಾರೋ ಅದನ್ನ ದ್ವಿಜೈಹಿ ಬ್ರಾಹ್ಮಣರುಗಳು ಆ ಧರ್ಮ ಎರಡು ರೀತಿಯಾಗಿದೆ ಅಂತ ಹೇಳ್ತಾರಂತೆ. ಒಂದು ಶ್ರೌತ ಧರ್ಮ, ಮತ್ತೊಂದು ಸ್ಮಾರ್ತ ಧರ್ಮ. ಶ್ರೌತ ಧರ್ಮ ಅಂದ್ರೆ ಏನು? ದಾರ ಅಂದ್ರೆ ವಿವಾಹ, ಮದುವೆ. ಅಗ್ನಿಹೋತ್ರ ಅದು ಗೊತ್ತು. ಇಜ್ಯ ಯಜ್ಞಯಾಗಾದಿಗಳು, ಮದುವೆ, ಅಗ್ನಿಹೋತ್ರ, ಯಜ್ಞಯಾಗಾದಿಗಳು, ಇದನ್ನ ಶ್ರೌತ ಅಂತ ಕರೀತಾರೆ. ಇದೆಲ್ಲವೂ ಧರ್ಮ ಎರಡಂದ್ರಲ್ಲ, ಒಂದು ಶ್ರೌತ ಒಂದು ಸ್ಮಾರ್ತ ಅಂತ. ಶ್ರೌತದಲ್ಲಿ ಸೇರುವಂತದ್ದು ಇದು ಮದುವೆ, ಅದಾದ ನಂತರ ಅಗ್ನಿಹೋತ್ರ, ಯಜ್ಞಯಾಗಾದಿಗಳು. ಸ್ಮಾರ್ತ ಅಂದ್ರೆ ಏನು? ವರ್ಣಾಶ್ರಮಾಚಾರ. ಆಯಾ ವರ್ಣಗಳಿಗೆ ಅನುಗುಣವಾಗಿ ಧರ್ಮಗಳನ್ನ ಆಚರಣೆ ಮಾಡುವಂಥದ್ದು. ಯಾವುದು? ಯಮೈಶ್ಚ ಯಮ, ನಿಯಮ, ಅದೆಲ್ಲದರಿಂದ ಕೂಡಿದಂತಹ ಆಯಾ ವರ್ಣಗಳಿಗೆ ಅನುಗುಣವಾಗಿರ್ತಕ್ಕಂತಹ ಧರ್ಮವನ್ನ ಸ್ಮಾರ್ತ ಅಂತ ಕರೀತಾರೆ. ಧರ್ಮಜ್ಞರು ಹೇಳಿದಂತಹ ಧರ್ಮದಲ್ಲಿ ಎರಡು ರೀತಿಯಲ್ಲಿದೆ. ಒಂದು ಶ್ರೌತ ಧರ್ಮ, ಸ್ಮಾರ್ತ ಧರ್ಮ. ಶ್ರೌತ ಧರ್ಮದಲ್ಲಿ ಮದುವೆ, ಅಗ್ನಿಹೋತ್ರ ಮತ್ತೆ ಯಜ್ಞಯಾಗಾದಿಗಳು ಬಂದ್ರೆ, ಸ್ಮಾರ್ತದಲ್ಲಿ ಯಮನಿಯಮಗಳಿಂದ ಕೂಡಿದ ಸ್ವಸ್ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಧರ್ಮಾಚಾರವನ್ನ ಸ್ಮಾರ್ತ ಅಂತ ಕರೀತಾರೆ. ಅದರಿಂದಲೇ ಧರ್ಮ ಅನ್ನುವ ಶಬ್ದದಲ್ಲಿ ಧಾತು ಹೇಳ್ಬೇಕಾದ್ರೆ ದೊಡ್ಡದ್ದು, ಲೋಕವನ್ನ ಧಾರಣೆ ಮಾಡಿದ್ದು, ಅತ್ಯಂತ ಶ್ರೇಷ್ಠವಾದದ್ದು ಎನ್ನುವ ಅರ್ಥದಿಂದ ಕೂಡಿಕೊಂಡು ಧರ್ಮ ಎನ್ನುವ ಶಬ್ದವನ್ನ ಜ್ಞಾನಿಗಳು ಪ್ರಯೋಗ ಮಾಡಿದ್ದಾರೆ. ಧರ್ಮ ಅಂದ್ರೆ ಧರಿಸುವುದು, ಧರ್ಮ ಅಂದ್ರೆ ದೊಡ್ಡದ್ದು. ಧರ್ಮ ಶಬ್ದದ ಅರ್ಥ ತತ್ರೇಷ್ಠ ಫಲದೋ ಧರ್ಮ ಆಚಾರ್ಯೈರುಪದಿಶ್ಯತೆ ಅನಿಷ್ಟ ಫಲಭಾಗ್ಚೇತಿ ತೈರಧರ್ಮೋ ವಿಭಾಷ್ಯತೆ ತಸ್ಮಾದಿಷ್ಟ ಫಲಾರ್ಥಾಯ ಧರ್ಮವೇವ ಸದಾಚರೇ. ಅದರಲ್ಲಿ ಯಾವುದರ ಆಚರಣೆಯನ್ನ ಮಾಡೋದ್ರಿಂದ ನಮಗೆ ಒಳ್ಳೆ ಫಲ ಬರ್ತದೋ ಅದನ್ನ ಧರ್ಮ ಅಂತ ಕರೀತಾರೆ. ಅದೇ ಯಾವುದರ ಆಚರಣೆ ಮಾಡೋದ್ರಿಂದ ಅನಿಷ್ಟವಾದ ಫಲ ನಮಗೆ ಬರ್ತದೋ ಅದನ್ನ ಅಧರ್ಮ ಅಂತ ಕರೀತಾರೆ. ಇಷ್ಟ ಫಲವನ್ನ ಕೊಡುವುದು ಧರ್ಮ, ಅನಿಷ್ಟ ಫಲವನ್ನ ಕೊಡುವುದು ಅಧರ್ಮ. ಆದ್ದರಿಂದ
ಎರಡು ರೀತಿಯಾದ ಆಚಾರ. ಅನಿಷ್ಟ ಫಲವನ್ನ ಕೊಡುವ ಆಚಾರ, ಇಷ್ಟ ಫಲವನ್ನ ಕೊಡುವ ಆಚಾರ. ಅನಿಷ್ಟ ಫಲವನ್ನ ಕೊಡುವ ಆಚಾರವನ್ನ ಅಧರ್ಮ ಅಂತ ಜ್ಞಾನಿಗಳು ಕರೆದ್ರೆ, ಇಷ್ಟ ಫಲವನ್ನ ಕೊಡತಕ್ಕ ಆಚಾರವನ್ನ ಧರ್ಮ ಅಂತ ಜ್ಞಾನಿಗಳು ಕರೆದಿದ್ದಾರೆ. ಎರಡರಲ್ಲಿ ನಾವು ಯಾವ್ದು ಮಾಡ್ಬೇಕು? ಆಪ್ಷನ್ಸೇ ಇಲ್ಲ. ಯಾವುದು ಇಷ್ಟ ಫಲವನ್ನ ಕೊಡ್ತದೋ ಅದನ್ನೇ ಮಾಡ್ಬೇಕು. ಅಂತಹ ಶುದ್ಧವಾದ ಆಚಾರ ಧರ್ಮವನ್ನೇ ಫಾಲೋ ಮಾಡಬೇಕು. ಆದ್ದರಿಂದ ಮದುವೆ ಏನ್ ಮದುವೆ? ಎಷ್ಟರ ಮದುವೆ ಇದೆ? 8 ರೀತಿಯಲ್ಲಿ ಮದುವೆ ಇದೆ. ಬ್ರಾಹ್ಮೋ ದೈವಸ್ತಥೈವಾರ್ಷಃ ಪ್ರಾಜಾಪತ್ಯಶ್ಚ ಧಾರ್ಮಿಕಃ ವಿವಾಹೋ ಬ್ರಾಹ್ಮಣಾನಾಂತು ಗಾಂಧರ್ವೋ ನೈವ ಧಾರ್ಮಿಕಃ ತ್ರಿವರ್ಣೇತರ ಜಾತೀನಾಂ ಗಾಂಧರ್ವೋ ಅಸುರ ರಕ್ಷಸಾಂ ಪೈಶಾಚೋ ನೈವ ಕರ್ತವ್ಯೋ ವಿವಾಹಶ್ಚಾಷ್ಟಮೋ ಅಧಮಃ. ಮದುವೆಗಳಲ್ಲಿ 8 ರೀತಿಯಾದ ಮದುವೆಗಳನ್ನು ಶಾಸ್ತ್ರ ವಿಧಾನ ಮಾಡುತ್ತೆ. ಎಷ್ಟು ಅದ್ಭುತ ನೋಡ್ರಿ ಮಹಾಭಾರತ. ಇದಕ್ಕೆ ಹೇಳೋದು ಭಾರತವನ್ನ ಕೇಳಬೇಕು ಅಂತ. ಭಾರತ ಉಪನ್ಯಾಸಗಳಲ್ಲಿ ಇಂತಹ ವಿಷಯ ಮುಟ್ಲಿಕ್ ನಮಗ್ ಸಾಧ್ಯವೇ ಇಲ್ಲ, ಮುಟ್ಲಿಕ್ ಟೈಮು ಇರೋದಿಲ್ಲ. ನಾನೇ ಹೇಳಲಿಲ್ಲ ಇದನ್ನೆಲ್ಲ. ಮಹಾಭಾರತವನ್ನ ಒಂದೆರಡು ಬಾರಿ ಪೂರ್ತಿ ಉಪನ್ಯಾಸ ಮಾಡಿದ್ದೇನೆ, ವರ್ಷಾನುಗಟ್ಲೆ ಉಪನ್ಯಾಸ ಮಾಡಿದ್ದೇನೆ, ನಾನು ಟಚ್ಚೇ ಮಾಡಿಲ್ಲ. ಅಂತ ಕೂತಾಗ ಮಾತ್ರ ಅಕ್ಷರಗಳನ್ನ ಓದುವಂತ ಭಾಗ್ಯ ಬರುವಂತದ್ದು. ಅದ್ಭುತವಾದ ಧರ್ಮಶಾಸ್ತ್ರ ವಿಷಯಗಳು ಬರುತ್ತೆ ನೋಡಿ ಇಲ್ಲಿ. ಬ್ರಾಹ್ಮ ಅಂತ ಒಂದು, ದೈವ ಅಂತ ಒಂದು, ಆರ್ಷ ಅಂತ ಒಂದು, ಪ್ರಾಜಾಪತ್ಯ ಅಂತ ಒಂದು. ಬ್ರಾಹ್ಮ ವಿವಾಹ, ದೈವ ವಿವಾಹ, ಆರ್ಷ ವಿವಾಹ, ಪ್ರಜಾಪತ್ಯ ವಿವಾಹ ಅಂತ ಈ 4 ವಿವಾಹಗಳನ್ನ ಧಾರ್ಮಿಕ ವಿವಾಹಗಳು ಅಂತ ಕರೆಯಲ್ಪಡ್ತಾರೆ. ಬ್ರಾಹ್ಮಣನಾಗಿರ್ತಕ್ಕಂತಹ ವ್ಯಕ್ತಿ ಯಾವ ಪ್ರಕಾರವಾಗಿ ಮದುವೆ ಮಾಡ್ಕೊಳ್ಬೇಕು ಅಂತಂದ್ರೆ, ನೋಡಿ ನಮ್ಗಿದೆಲ್ಲ ಗೊತ್ತೇ ಇಲ್ಲ. ಮದುವೆ ಆಗಿ 25ನೇ ವರ್ಷದ ಆನಿವರ್ಸರಿ ಅಂತ ಮಾಡ್ತಾರೆ, ಬಾಯಿ ಬಿಡ್ಕೊಳಕ್ಕೆ. 10 ವರ್ಷದ ಆನಿವರ್ಸರಿ, 8 ತಿಂಗಳ ಆನಿವರ್ಸರಿ, 1 ವರ್ಷದ ಆನಿವರ್ಸರಿ. ಮದುವೆ ಆಗಿ 3 ತಿಂಗಳಾಯ್ತು. ಮದುವೆ ಆಗಿ ಮಕ್ಕಳಾಗಿ, ಮಕ್ಳಿಗೆ ಉಪನಯನ ಆಗಿ, ಅವ್ರಿಗೆ ಮದುವೆ ಆಗಿ ಎಲ್ಲ ಆದ್ರೂ ಕೂಡ ನನ್ನ ಮದುವೆ ಯಾವ ಕ್ರಮದಲ್ಲಿ ಆಗಿದೆ ಅಂತಂದ್ರೆ ಏನೋ ಗೊತ್ತಿಲ್ಲ, ಪುರೋಹಿತ ಬಡ್ಕೊಂತ ಇದ್ದ ಬಾಯಿ. ನಾನಂತೂ ಸುಮ್ನೆ ಕೂತಿದ್ದೆ. ಬ್ರಾಹ್ಮ ವಿವಾಹ, ದೈವ ವಿವಾಹ, ಆರ್ಷ ವಿವಾಹ, ಇವತ್ತು ನಮಗೆಲ್ಲ ಪ್ರಾಜಾಪತ್ಯೇನ ವಿಧಿನ ಕನ್ಯಾದಾನ ಮಹಂಕರಿಷ್ಯೆ ಸಂಕಲ್ಪ ಮಾಡಿಸ್ತಾರೆ. ನಮ್ಗೆಲ್ಲ ಮಂತ್ರ ಕೇಳಲಿಕ್ಕೆ ಪುರುಸೊತ್ತೆಲ್ಲಿದೆ? ಚಪ್ಪಲಿ, ಶೂ, ಸಾಕ್ಸ್ ಹಾಕೊಂಡೆಲ್ಲ ಓಡಾಡ್ತಾ ಇರ್ತೇವೆ, ಶೇಕ್ ಹ್ಯಾಂಡ್ ಮಾಡ್ತೇವೆ. ನಾವು ಬ್ರಾಹ್ಮಣರು, ನಾವು ಆಚಾರವಂತರು, ನಾವು ಮಡಿವಂತರು ಅಂತ ಕಿರ್ಚಾಡ್ತಾ ಇರ್ತೇವೆ ಲೋಕದಲ್ಲೆಲ್ಲ. ಅದಕ್ಕೆ ನಮ್ಗೆ ಏನಕ್ಕೆ ಫಲ ಬರೋದಿಲ್ಲ? ನಾವು ಮಾಡಿದ ಕರ್ಮಗಳು ತತ್ವಜ್ಞಾನ ಫಲಕ್ಕೆ ಏನಕ್ಕೆ ಕಾರಣ ಆಗೋದಿಲ್ಲ ಅಂದ್ರೆ ಈ ಹಣೆ ಬರ ನಮ್ಗಿದೆ. ಅದಕ್ಕೋಸ್ಕರ 4 ಕ್ರಮದಲ್ಲಿ ಬ್ರಾಹ್ಮಣ ಮದುವೆ ಆಗ್ಬೇಕು. ಆದ್ರೆ ಬ್ರಾಹ್ಮಣನಾಗಿರ್ತಕ್ಕಂಥ ವ್ಯಕ್ತಿಗೆ ಗಾಂಧರ್ವ ಕ್ರಮದಲ್ಲಿ ವಿವಾಹ ಯಾವತ್ತೂ ಹೇಳಿಸಲ್ಪಟ್ಟಿಲ್ಲ. ಗಾಂಧರ್ವ ಅಂತಂದ್ರೆ ಹುಡುಗ ಹುಡುಗಿ ಇಷ್ಟ ಆಯ್ತು, ಮದುವೆ ಆಗ್ಬಿಟ್ರು. ಮಾತಿವತ್ತಿನ ಕ್ರಮದಲ್ಲಿ ಲವ್ ಮ್ಯಾರೇಜ್. ಹುಡುಗ ಹುಡುಗಿ ಇಷ್ಟಪಟ್ರು, ಮದುವೆ ಆದ್ರು. ಅದನ್ನ ಗಾಂಧರ್ವ ಅಂತಾರೆ. ಬ್ರಾಹ್ಮಣನಾಗಿರ್ತಕ್ಕಂತಹ ವ್ಯಕ್ತಿ ಯಾವ ಕಾಲಕ್ಕೂ ಕೂಡ ಗಾಂಧರ್ವ ವಿವಾಹ ಮಾಡ್ಕೊಳ್ಬಹುದು. ಅದು ಬ್ರಾಹ್ಮಣನಿಗೆ ಧಾರ್ಮಿಕವಾದದ್ದಲ್ಲ. ಅಂತಹ ಗಾಂಧರ್ವ ಕ್ರಮದಲ್ಲಿ ವಿವಾಹ ಮಾಡಿಕೊಂಡಂತಹ ಬ್ರಾಹ್ಮಣ ಯಾವುದಕ್ಕೂ ಬರೋದಿಲ್ಲ. ಆದ್ದರಿಂದ ಬ್ರಾಹ್ಮಣ ಕ್ರಮದಲ್ಲಿ ಮದುವೆ ಆಗಿದೆ ಅಂತಂದ್ರೆ ಈ 4ರಲ್ಲಿ ಒಂದಾಗಿರ್ಬೇಕು. ಬ್ರಾಹ್ಮ ಆಗಿರ್ಬೇಕು, ದೈವ ಆಗಿರ್ಬೇಕು, ಆರ್ಷ ಆಗಿರ್ಬೇಕು, ಅಥವಾ ಪ್ರಜಾಪತ್ಯ ಆಗಿ 4ರಲ್ಲಿ ಒಂದಾಗಿದ್ರೆ ಅವನು ಎಲ್ಲ ಆಚಾರ ವಿಚಾರಕ್ಕೆ ಮಡಿ ಮೇರೆಗೆ ಬರ್ತಾನೆ. ಗಾಂಧರ್ವ ಆಯ್ತು ಅಂತಂದ್ರೆ ಮುಗ್ದೋಯ್ತು. ಅಲ್ಲಿಂದ ಮುಂದೆ ಇದೆ ತ್ರಿವರ್ಣೇತರ ಜಾತಿನ 3 ವರ್ಣಗಳಿದೆ. 3 ವರ್ಣ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ತ್ರಿವರ್ಣೇತರ ಈ 3 ವರ್ಣಗಳನ್ನ ಉಳಿದು ಮಿಕ್ಕ
ವರ್ಣಗಳೇನಿದೆ ಅಂಥವರು ಗಾಂಧರ್ವ ಆಗಬಹುದು. ಇದ್ ನೋಡಿ ಹೇಗಿದೆ ಇದು. ಬೇರೆಯವ್ರ ಬಗ್ಗೆ ನಮಗ್ ಟೆನ್ಷನ್ ಮಾಡೋಣ, ನಾವ್ ಯಾವ ವರ್ಣದಲ್ಲಿ ಬಂದಿದ್ದೇವೋ ಅದ್ ಟೆನ್ಷನ್ ಮಾಡ್ಕೊಳ್ಳೋಣ, ಆ ವಿಷಯ ಚಿಂತನೆ ಮಾಡೋಣ ಸಾಕ್ ನಾವೀಗ. 3 ವರ್ಣದವರನ್ನ ಬಿಟ್ಟು ಉಳಿದ ಜಾತಿಯವರು ಗಾಂಧರ್ವ ಆದರೆ ಏನ್ ತೊಂದ್ರೆ ಇಲ್ಲ. ಆದರೆ ಆಸುರ ವಿವಾಹ, ರಾಕ್ಷಸ ವಿವಾಹ ಎಲ್ಲ ಇದೆ ಅದರಲ್ಲಿ. ಪೈಶಾಚ ವಿವಾಹ ಅಂತ 8ನೇದಿದೆ. ಆ ಪೈಶಾಚ ವಿವಾಹವನ್ನ ಎಂದು ಯಾರು ಯಾವತ್ತೂ ಯಾವ ಕಾಲಕ್ಕೂ ಮಾಡ್ಕೊಳ್ಬಾರದು. ಅಲ್ಲಿಗೆ ಏನಾಯ್ತು, ಒಟ್ಟು 8 ರೀತಿಯಾದಂತಹ ಮದುವೆ ಆಯ್ತು. ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ, ಗಾಂಧರ್ವ, ಆಸುರ, ರಾಕ್ಷಸ, ಪಿಶಾಚ 8 ರೀತಿಯಾದಂತಹ ಮದುವೆ ಇದೆ. ಆದ್ದರಿಂದ ಕೃಷ್ಣ ರಾಕ್ಷಸ ಕ್ರಮದಲ್ಲಿ ಮದುವೆ ಆದದ್ದು, ಹುಡುಗಿನ ಎತ್ಕೊಂಡು ಹೋಗಿ ಮದುವೆ ಆದದ್ದು ಅಂತಂದ್ರೆ ಹಾಗೆಲ್ಲ ಇಲ್ಲಪ್ಪ, ಕನ್ಯಾದಾನ ಆಗಿದೆ ಅಲ್ಲಿ ಅಂತ ಹೇಳ್ತಾರೆ ದಶಮಸ್ಕಂದ ಭಾಗವತ ಟಿಪ್ಪಣಿ ಹರಣ ಆಗುವಂತ ಕಾಲದಲ್ಲಿ. ಇರ್ಲಿ, ಅದು ಬೇರೆ ಸಬ್ಜೆಕ್ಟ್ ಆಗ್ಬಿಡ್ತು. ಆದ್ದರಿಂದ ಬ್ರಾಹ್ಮಣನಾಗಿರ್ತಕ್ಕಂಥ ವ್ಯಕ್ತಿ ಪ್ರಾಜಾಪತ್ಯ ತನಕ ಬಿಟ್ರೆ 5ನೇದಕ್ಕೆ ಬರೋ ಹಾಗೆ ಇಲ್ಲ. ಇನ್ನು ಪಿಶಾಚ ಅಂತೂ ದೂರತೋಪಾಷ್ಟ, ಅಪಾಸ್ತಂ ರಸೋಯೋಷ್ಟಮಃ ಅಂತ ಹೇಳಿದ ಹಾಗೆ 7ನೇದೇ ಇಲ್ಲ 8ನೇ ದಿನಲ್ಲಿ ಅಂತ. ನಮ್ಗೆ 5ನೇದೇ ಇಲ್ಲ, 4ಕ್ಕೆ ಲಾಸ್ಟ್ ಬ್ರಾಹ್ಮರಿಗೆ, 5ನೇದೇ ಇಲ್ಲ. ಇನ್ನು ಅತ್ಯಂತ ಅಧಮವಾಗಿರ್ತಕ್ಕಂಥ ವಿವಾಹ ಅಂತಂದ್ರೆ ಪೈಶಾಚ ವಿವಾಹ ಅಂತ ಹೇಳಿ. ಸ್ತ್ರೀಯನ್ನ ಮನೆಗೆ ಕರ್ಕೊಂಡ್ ಬರೋದು, ಎಂತ ಹುಡುಗಿಯನ್ನ ನೋಡ್ ಮದುವೆ ಮಾಡ್ಕೊಳ್ಬೇಕು ಹೇಳ್ತಾರೆ ನೋಡ್ರಿ. ಸಾಮರುಷ, ಸಿಟ್ಟು ಯಾವ ಹುಡುಗಿಗ್ ಜಾಸ್ತಿ ಇದೆ ಬಿಟ್ಬಿಡ್ಬೇಕಂತೆ. ವ್ಯಂಗಿಕಾಂ, ಅಂಗವಿಕಲವಾಗಿದ್ರೆ ಬಿಡ್ಬೇಕಂತೆ. ಮಾತುಶ್ಚ ಕುಲಜಾಂ, ತಾಯಿಯ ಮನೆಯಲ್ಲಿ ಹುಟ್ಟಿರ್ಬೇಕು. ಮತ್ ಯಾರಿಗೂ ಮದ್ವೆನೇ ಆಗೋಗಿಲ್ಲ ಹಾಗಾದ್ರೆ, ಮನೇಲಿ ಯಾರು ಹುಟ್ಟೇ ಇಲ್ವಲ್ಲ, ತಾಯಿಯ ಮನೇಲಿ ಹುಟ್ಟಿರ್ಬೇಕು. ಮತ್ತೆ ವೃದ್ಧಾಂ, ಏನ್ರಿ ಹುಡುಗಿಗೆ ಎಷ್ಟ್ರಿ ವಯಸ್ಸು? 36, ಹುಡುಗನಿಗೆ ಎಷ್ಟು? 26. ಆಗಿರಬಾರ್ದು, ವಯೋಧಿಕಳಾಗಿರಬಾರ್ದು. ಮತ್ತೆ ಪತಿವ್ರತ, ಪತಿವ್ರತೆ ಆಗಿರಬಾರ್ದು. ಏನಪ್ಪಾ ಇದು ಪತಿವ್ರತೆ ಆಗಿರಬಾರ್ದು ಅಂದ್ರೆ, ವಾಂಗ್ನಿಶ್ಚಯ ರೂಪ ಪತಿವ್ರತ. ಒಂದು ಎಂಗೇಜ್ಮೆಂಟ್ ಆಗಿ, ಇವತ್ತಿನ ಕಾಲಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ, ಒಂದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿ ಮತ್ತೊಂದು ಮದುವೆ, ಶಾಸ್ತ್ರ ಒಪ್ಪೋದಿಲ್ಲ ಅದನ್ನ. ಜಾತಕಗಳಲ್ಲಿ ಚೆನ್ನಾಗಿ ಲಕ್ಷಿತವಾಗಿರ್ಬೇಕು. ರಜಸ್ವಲ, ರಜಸ್ವಲೆ ಆಗಿರ್ಬೇಕು. ರಜಸ್ವಲೆ ಆಗಿರ್ಬೇಕು ಅಂತಂದ್ರೆ ಆ ಲಕ್ಷಣದಿಂದ ಕೂಡಿರ್ಬೇಕು. ಅಪಸ್ಮಾರ ಕುಲೆ ಜಾತಾಂ ಪಿಂಗಲಾಂ ಕುಷ್ಠಿನೀಂ, ಆ ಹುಡುಗಿ ಮದುವೆ ಆಗಬಾರದು ಅಂತ ಅರ್ಥ. ರಜಸ್ವಲೆಯನ್ನ ಮದುವೆ ಆಗಬಾರದು, ರಜಸ್ವಲ ಸಂದರ್ಭದಲ್ಲಿ ಮದುವೆ ಆಗಬಾರದು. ಜಾತಕಾದಿ ಲಕ್ಷಣಗಳಲ್ಲಿ ದೋಷ ಇದ್ರೆ ಅದನ್ನ ಮದುವೆ ಆಗಬಾರದು. ಅದಾದ್ಮೇಲೆ ಬೇರೆಯವರಿಗೆ ನನ್ನ ಮಗಳನ್ನ ನಿನಕ್ ಕೊಡ್ತೇನೆ ಅಂತ ಎಂಗೇಜ್ಮೆಂಟ್ ಮಾಡಿ ಮತ್ತೆ ಕ್ಯಾನ್ಸಲ್ ಆಗಿ ಮದುವೆ ಆದ್ರೆ ಅದು ಬರೋದಿಲ್ಲ. ವಯೋಧಿಕಳಾಗಿರ್ತಕ್ಕ ಹುಡುಗಿ ಮದುವೆಗೆ ಬರೋದಿಲ್ಲ. ಮತ್ತೆ ಮಾತುಶ್ಚ ಕುಲಜಾಂ, ತಾಯಿಯ ಕುಲದಲ್ಲಿ ಹುಟ್ಟಿದವಳು, ಅದು ಸ್ವಲ್ಪ ಸಮಸ್ಯೆ, ಇಲ್ಲಿ ಪರವಾಗಿಲ್ಲ, ಅದು ಬರೋದಿಲ್ಲ. ಅದಾದ ನಂತರ ಅಂಗವಿಕಲಳಾಗಿದ್ದಾಳೆ, ಅವಳು ಬರೋದಿಲ್ಲ. ಅಪಸ್ಮಾರ ಕುಲೆ ಜಾತಾಂ ಪಿಂಗಲಾಂ ಕುಷ್ಠಿನೀಂ ವ್ರಣೀಂ ನ ಚಾಸ್ನಾತಾಂ ಸ್ತ್ರೀಯಂ ಗಚ್ಚೇತ್ ಇತಿ ಧರ್ಮಾನುಶಾಸನಂ. ಅಪಸ್ಮಾರ ಕುಲೆ ಜಾತಾಂ, ಅವ್ರ ವಂಶ ಪಾರಂಪರ್ಯದಿಂದ ಮೂರ್ಛ ರೋಗ ಇದೆ, ಆ ವಂಶದಲ್ಲಿ ಬಂದಿರತಕ್ಕ ಹುಡುಗಿಯನ್ನ, ಮತ್ತೆ ಸ್ನಾತಾಂ ಪಿಂಗಲಾಂ ವೇಶ್ಯಾಸ್ತ್ರೀಯನ್ನ, ಕುಷ್ಠರೋಗ ಇರುವವಳನ್ನ, ಮೈಯೆಲ್ಲ ರೋಗ ಗಾಯ ಇತ್ಯಾದಿ ಇರುವವಳನ್ನ, ಅಸ್ನಾತಾಂ, ಸ್ನಾನ ಅನ್ನೋದು ನಮ್ಮ ಆಚಾರವೇ ಇಲ್ಲ.
ಸ್ನಾನ ಮಾಡೋದ್ ನಮ್ಮ ವಂಶಾಚಾರ ಪದ್ಧತಿಯಲ್ಲಿಲ್ಲ. ಈ ಪ್ರಕಾರವಾದಂತಹ ಲಕ್ಷಣಗಳಿಂದ ಕೂಡಿರತಕ್ಕ ಹೆಣ್ಣು ಮಕ್ಕಳನ್ನ ಕೂಡಬಾರದು ಎಂಬುದಾಗಿ ಧರ್ಮಶಾಸ್ತ್ರ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದ್ದರಿಂದ ಕನ್ಯಾದಾನವನ್ನ ಮಾಡ್ಕೊಡ್ಬೇಕು ಅಂತಂದ್ರೆ ಪಿತಾ ಪಿತಾಮಹೋ ಭ್ರಾತ ಮಾತಾ ಮಾತುಲ ಏವಚ ಉಪಾಧ್ಯಾಯರ್ತ್ವಿಜಶ್ಚೈವ ಕನ್ಯಾದಾನೇ ಪ್ರಭೂತ್ತಮಾಃ ಏತೈರ್ದತ್ತಾಂ ನಿಷೇವೇತಾ ನಾದತ್ತಾಂ ಆದದೀತ ಚ. ಕನ್ಯಾದಾನ ಮಾಡ್ಲಿಕ್ಕೆ ಯೋಗ್ಯರು ಯಾರು? ತಂದೆ, ಪಿತಾಮಹ ತಾತ, ಭ್ರಾತ ಅಣ್ಣ, ಮಾತಾ ತಾಯಿ, ಮಾತುಲ ಸೋದರ ಮಾವ, ಇವ್ರು ಯಾರೂ ಇಲ್ಲ ಅಂತಂದ್ರೆ ಗುರುಗಳು ಮತ್ತು ಪುರೋಹಿತರು. 7 ಜನ ಕನ್ಯಾದಾನ ಮಾಡ್ಕೊಡ್ಲಿಕ್ಕೆ ಅರ್ಹತೆ ಉಳ್ಳವರು. ತಂದೆ, ತಾತ, ಅಣ್ಣ, ಅಮ್ಮ, ಸೋದರ ಮಾವ, ಗುರು, ಪುರೋಹಿತ ಕನ್ಯಾದಾನ ಮಾಡ್ಲಿಕ್ಕೆ ಅಧಿಕಾರಿಗಳು. ಆದ್ದರಿಂದ ಕನ್ಯಾ ಸ್ವೀಕಾರವನ್ನ ಮಾಡ್ಕೊಳ್ಬೇಕಾದ್ರೆ ದಾನ ಆಗಿರ್ಬೇಕು. ದಾನವಾಗದ ಕನ್ಯೆಯನ್ನ ಸ್ವೀಕಾರ ಮಾಡ್ಕೊಂಡ್ರೆ ಅದು ಬರೋದಿಲ್ಲ. ನಮ್ದೆಲ್ಲ ರಿಜಿಸ್ಟರ್ ಆಗೋಯ್ತು ಕಣ್ರಿ, ನಮಗೆ ದುಡ್ಡು ಉಳಿಸ್ಬಿಟ್ಟಿವಿ ಕರೋನಾ ಟೈಮ್ ಅಲ್ವಾ, ಅದಲ್ವಾ ಇದಲ್ವಾ ಅಂತಂದ್ರೆ, ದಾನ ಮಾಡದ ಕನ್ಯೆಯನ್ನ ಸ್ವೀಕಾರ ಮಾಡಿಕೊಂಡ್ರೆ ಅದು ವ್ಯರ್ಥ, ಯಾವುದಕ್ಕೂ ಬರೋದಿಲ್ಲ. ಅವರ ವಂಶವೇ ಪತಿತವಾಗಿ ಬಿಡ್ತದೆ. ಆದ್ದರಿಂದ ದಾನ ರೂಪದಲ್ಲಿ ಬಂದ, ಅದಕ್ಕೆ ತಾನೆ ಕನ್ಯಾದಾನ ಅಂತ ಅನ್ನೋದು. ಕನ್ಯಾದಾನ ಯಾಕೆ ಮಾಡ್ತಾರೆ ಅದೆಲ್ಲ ಬೇರೆ ವಿಷಯ ಇದೆ, ಬೇರೆ ಸಂದರ್ಭ ನೋಡೋಣ. ಕಥಾ ಪ್ರಸಕ್ತಿ ಇಲ್ಲ ಇಲ್ಲಿ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ಆದ್ದರಿಂದ ದಾನ ಮಾಡದೇ ಇರತಕ್ಕಂತಹ ಕನ್ಯೆಯನ್ನು ಯಾವತ್ತೂ ಸ್ವೀಕಾರ ಮಾಡ್ಕೊಳ್ಬಾರದು. ಇತ್ಯೇವಂ ಋಷಯಃ ಪ್ರಾಹುಃ ವಿವಾಹೇ ಧರ್ಮವಿತ್ತಮಾಃ ಅಸ್ಯಾ ನಾಸ್ತಿ ಪಿತಾ ಭ್ರಾತ ಮಾತಾ ಮಾತುಲ ಏವ ಚ ಗಾಂಧರ್ವೇಣ ವಿವಾಹೇನ ನ ಸ್ಪೃಶಾಮಿ ಯದೃಚ್ಛಯ ಕ್ರಿಯಾಹೀನಂತು ಗಾಂಧರ್ವಂ ನ ಕರ್ತವ್ಯಂ ಅನಾಪದಿ. ನೋಡಿ, ಇದೆಲ್ಲ ಪರಾಶರರ ಮನಸ್ಸಿನಲ್ಲಿ ಬರ್ತಾ ಇರ್ತಕ್ಕಂತಹ ಚಿಂತನೆ. ಆದ್ದರಿಂದ ಋಷಿಗಳು ಧರ್ಮವನ್ನ ವಿಶೇಷವಾಗಿ ಧರ್ಮವಿತ್ತಮಾಹ, ಧರ್ಮಶಾಸ್ತ್ರದಲ್ಲಿ ಕೃತ ಪರಿಶ್ರಮರಾಗಿರ್ತಕ್ಕ ಮುನಿಗಳು ಹೀಗೆಲ್ಲ ಚಿಂತನೆ ಮಾಡ್ತಾರೆ ಮದುವೆಯ ವಿಷಯದಲ್ಲಿ. ಮದುವೆ ಆಗ್ಲಿಕ್ಕೇನು, ಮದುವೆಯ ಅಧಿಕಾರಗಳೇನು ಎಲ್ಲ ಹೇಳ್ತಾರೆ. ಆದ್ರೆ ಇವಳಿಗೆ ತಂದೆ ಇಲ್ಲ, ಅಣ್ಣ ಇಲ್ಲ, ಸೋದರ ಮಾವ ಇಲ್ಲ, ಅಮ್ಮ ಇಲ್ಲ, ನಾನು ಏನ್ ಮಾಡ್ಲಿ? ಎದೃಚ್ಛಯ ಅವಳನ್ನ ನೋಡ್ದೆ ನನಗೆ ಆಸೆ ಆಗೋಯ್ತು, ಆಗಿಬಿಡ್ಲಾ ಅಂತಂದ್ರೆ ಅದು ಗಾಂಧರ್ವ ಆಗಿಬಿಡುತ್ತೆ. 5ನೇ ರೀತಿ ವಿವಾಹ ಆಗತ್ತೆ, ಬ್ರಾಹ್ಮಣ ಮಾಡ್ಕೊಳ್ಳೋ ಹಾಗಿಲ್ಲ. ಆಪತ್ತು, ದೊಡ್ಡ ಆಪತ್ತು ಬಂದಾಗ, ಮಹಾವಿಪತ್ತು ಬಂದಾಗ ಮಾತ್ರ ಗಾಂಧರ್ವ ಮಾಡ್ಕೊಳ್ಬಹುದು. ಆಪತ್ತೇ ಇಲ್ಲ ಅನ್ನುವಾಗ ಗಾಂಧರ್ವ ಕ್ರಮದಲ್ಲಿ ಮದುವೆ ಆಗ್ಲಿಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಕ್ರಿಯಾಹೀನಂ, ಮದುವೆಯ ಯಾವ ಕ್ರಮವೂ ಇಲ್ಲ. ನೋಡಿ, ಅದು ಶ್ರೌತ ಧರ್ಮಗಳಿಗೆ ಸೇರಿಸಿ ಬಿಟ್ಟಿದ್ದಾರೆ ಮದುವೆಯನ್ನ. ಹೌದಾನೆ? ಸ್ಮಾರ್ಥಾಚಾರವೂ ಅಲ್ಲ, ಶ್ರೌತಾಚಾರ. ಮದುವೆ ಹೀಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಶುದ್ಧವಾದ ಕ್ರಮ ಇದೆ. ಆದ್ದರಿಂದ ಕ್ರಿಯಾಹೀನವಾಗಿರ್ತಕ್ಕಂಥ ಗಾಂಧರ್ವವನ್ನ ಮಾಡ್ಕೊಳ್ಬಾರದು. ಆದ್ದರಿಂದ ಯದಸ್ಯಾಂ ಜಾಯತೆ ಪುತ್ರೋ ವೇದವ್ಯಾಸೋ ಭವೇದ್ ಋಷಿಃ ಕ್ರಿಯಾಹೀನಃ ಕಥಂ ವಿಪ್ರೋ ಭವೇದ್ ಋಷಿರುದಾರಧೀ. ಆದ್ದರಿಂದ ಇವಳಲ್ಲಿ ವೇದಗಳನ್ನ ವಿಭಾಗ ಮಾಡತಕ್ಕಂತಹ ಭಗವದ್ ಅವತಾರ ಸಂಭೂತರಾಗಿರ್ತಕ್ಕ ವೇದವ್ಯಾಸರ ಅವತಾರ ಮಾಡ್ಲಿಕ್ಕಿದ್ದಾರೆ. ನಾವು ಮಾಡ್ಕೊಳ್ತಕ್ಕಂಥ ನೋಡಿ ಎಷ್ಟು ದೊಡ್ಡ ಮಾತು ನೋಡಿ. ಮದುವೆ ಶಾಸ್ತ್ರೋಕ್ತವಾಗಿ ನಡಿಲಿಲ್ಲ ಅಂತಂದ್ರೆ ಸಂಸ್ಕಾರವಂತವಾದ ಮಗು ಹೇಗೆ ಬರ್ಲಿಕ್ಕೆ ಸಾಧ್ಯ? ಅದ್ಭುತ ಮಾತಿದೆಲ್ಲ ವೇದವ್ಯಾಸ ದೇವರ ಮಾತು. ಆದ್ದರಿಂದ ಅಸಂಸ್ಕೃತವಾದ, ಮಂತ್ರಹೀನವಾದ, ಅಶಾಸ್ತ್ರೀಯವಾದ ಮದುವೆಯನ್ನ ಮಾಡಿಕೊಂಡ್ರೆ ಮಹಾನುಭಾವರು, ಮೇಧಾವಿಗಳು ಆದ ಋಷಿ ಹೇಗೆ ಬರ್ತಾನೆ? ಏವಂ ಚಿಂತಯತೋ ಭಾವಂ ಮಹರ್ಷೇರ್ ಭಾವಿತಾತ್ಮನಃ ಜ್ಞಾತ್ವಾ ಚೈವಾಭ್ಯವರ್ತಂತ ಪಿತರೋ ಬರ್ಹಿಷದಸ್ತತಾ ಪೂರ್ವಂ ಸ್ವಾಗತಮಿತ್ಯುಕ್ತ್ವಾ ವಸಿಷ್ಠಃ ಪ್ರತ್ಯಭಾಷತ. ಹೀಗೆ ಚಿಂತನೆ ಮಾಡ್ತಾ ಶುದ್ಧವಾದ ಮನಸ್ಸಿನಿಂದ ಕೂಡಿದ
ಮಹಾನುಭಾವರಾದ ನಮ್ಮ ಪರಾಶರರ ಅಭಿಪ್ರಾಯವನ್ನ ಮಾನಸಿಕವಾಗಿಯೇ ತಿಳ್ಕೊಂಡಂತಹ ಸತ್ಯವತಿ ದೇವಿಯ ಪಿತೃಗಳಾಗಿದ್ದಂತಹ ಸೋಮಪುರು ಅಂತ ಪ್ರಸಿದ್ಧರಾಗಿರ್ತಕ್ಕ ಬರ್ಹಿಷದರು ಅಲ್ಲಿ ಬಂದ್ಬಿಟ್ರಂತೆ. ಆ ಕ್ಷಣಕ್ಕೆ ಇವರ ವಂಶದ ಪೂರ್ವಿಕರಾಗಿರ್ತಕ್ಕ ವಸಿಷ್ಠ ಋಷಿಗಳು ಬಂದು ಬಿಟ್ಟಿದ್ದಾರೆ. ಆ ವಸಿಷ್ಠರು ಬರ್ಹಿಷದ ಪಿತೃಗಳಿಗೆ ಸ್ವಾಗತ ಬನ್ನಿ ಅಂತ ಕರೀತಾರಂತೆ. ಆಗ ಪಿತೃಗಳು ಹೇಳ್ತಾರೆ, ಅಸ್ಮಾಕಂ ಮಾನಸೀ ಕನ್ಯಾ ಅಸ್ಮಚ್ಛಾಸನ ವಾಸಸೀಂ ಯದೀಚ್ಛೇಚ್ಛಸಿ ಪುತ್ರಾರ್ಥಂ ಕನ್ಯಾಂ ಗೃಹೀಶ್ವಮಾಚಿರಂ. ನೋಡಪ್ಪ ಪರಾಶರ, ನಮ್ಮ ಮಾನಸ ಪುತ್ರಿ, ನಮ್ಮ ಮಾತನ್ನ ಯಾವತ್ತೂ ಮೀರದೇ ಇರತಕ್ಕಂಥವಳು, ವೇದವ್ಯಾಸ ದೇವರು ದೇವ ಕಾರ್ಯಕ್ಕಾಗಿ ನನ್ನ ಅವತಾರ ಮಾಡ್ತಾ ಇದ್ದಾರೆ, ಇವಳನ್ನ ಅದಕ್ಕೆ ಸಾಧಕಳನ್ನಾಗಿ ಮಾಡ್ಕೊಳ್ಬೇಕು ಅಂತ ನಿಂಗೆ ಇಚ್ಛೆ ಇದ್ರೆ ಲೇಟ್ ಮಾಡದೆ ಮದುವೆ ಆಗ್ಬಿಡಿ, ಇವಳನ್ನ ಸ್ವೀಕಾರ ಮಾಡ್ಕೋ. ಪಿತॄಣಾಂ ವಚನಂ ಶ್ರುತ್ವಾ ವಸಿಷ್ಠಃ ಪ್ರತ್ಯಭಾಷತ ಮಹರ್ಷೀಣಾಂ ವಚಃ ಸತ್ಯಂ ಪುರಾಣೇಪಿ ಮಯಾ ಶ್ರುತಂ ಪರಾಶರೋ ಬ್ರಹ್ಮಚಾರಿ ಪ್ರಜಾರ್ಥಿ ಮಮ ವಂಶದೃಕ್. ಪಿತೃಗಳು ಯಾವಾಗ ಈ ಮಾತು ಹೇಳಿಬಿಟ್ರೆ ವಸಿಷ್ಠರು ಪಿತೃದೇವತೆಗಳ ಮಾತನ್ನ ಹೇಳ್ತಾರೆ, ನೋಡಪ್ಪ, ಮಹಾನುಭಾವರಾಗಿರ್ತಕ್ಕ ಋಷಿಗಳ ಮಾತು ಯಾವತ್ತೂ ಸುಳ್ಳಲ್ಲ, ಅದು ಯಾವತ್ತೂ ಸತ್ಯವೇ ಅಂತ ಅನ್ನೋದನ್ನ ನಾನು ಪುರಾಣಗಳಲ್ಲಿ ತುಂಬಾ ಕೇಳಿಬಿಟ್ಟಿದ್ದೇನೆ. ಆದ್ದರಿಂದ ಇವ ಬ್ರಹ್ಮಚಾರಿ, ನನ್ನ ವಂಶದಲ್ಲಿ ಬಂದಿರತಕ್ಕಂಥವನು ದೇವ ಕಾರ್ಯಕ್ಕಾಗಿ ನಿಂತಿದ್ದಾನೆ ಅಂತ ವಸಿಷ್ಠರು ಏನ್ ಮಾಡ್ತಾರೆ, ಆ ಬರೀಷದ ಪಿತೃಗಳಿಗೆ ಹೇಳ್ತಾರೆ. ಏವಂ ಸಂಭಾಷಮಾಣೇತು ವಸಿಷ್ಠೇ ಪಿತೃಭಿಃ ಸಹ ಋಷಯೋಭ್ಯಾಗಮನ್ ತತ್ರ ನೈಮಿಷಾರಣ್ಯವಾಸಿನಃ ವಿವಾಹಂ ದ್ರಷ್ಟುಮಿಚ್ಛन्तಃ. ಶಕ್ತಿಪುತ್ರಸ್ಯ ಧರ್ಮತಃ ಅರುಂಧತೀ ಮಹಾಭಾಗ ಅದೃಶ್ಯಂತ್ಯಾ ಸಹೈವ ಚ. ಈ ಪ್ರಕಾರವಾಗಿ ವಸಿಷ್ಠರು ಪಿತೃದೇವತೆಗಳ ಜೊತೆಯಲ್ಲಿ ಮಾತಾಡ್ತಾ ಇರುವಂತಹ ಕಾಲದಲ್ಲಿ ಆ ವಸಿಷ್ಠ ಪರಾಶರ ಮತ್ತು ಸತ್ಯವತಿಯರ, ಶಕ್ತಿ ಮುನಿಗಳ ಮಕ್ಕಳಾಗಿರ್ತಕ್ಕಂತಹ ಪರಾಶರ ಸತ್ಯವತಿಯರ ಮದುವೆಯನ್ನ ನೋಡ್ಬೇಕೆಂಬತಕ್ಕಂತಹ ದೃಷ್ಟಿಯಲ್ಲಿ ನೈಮಿಷಾರಣ್ಯದಲ್ಲಿ ವಾಸ ಮಾಡತಕ್ಕ ಎಲ್ಲ ಋಷಿಗಳು ಅಲ್ಲಿ ಬಂದ್ಬಿಟ್ರಂತೆ. ಮಹಾನುಭಾವಳಾಗಿರ್ತಕ್ಕ ಅರುಂಧತಿ ದೇವಿ, ವಸಿಷ್ಠರ ಪತ್ನಿಯಾಗಿರ್ತಕ್ಕ ಮಹಾನುಭಾವಳು ಅರುಂಧತಿ ದೇವಿ ಅಲ್ಲಿ ಬರ್ತಾಳೆ. ಅದೃಶ್ಯಂತಿ ಎಂಬತಕ್ಕಂತ ಹುಡುಗಿಯನ್ನ ಕರ್ಕೊಂಡು ಬರ್ತಾರೆ. ಅದೃಶ್ಯಂತಿ ಯಾರು ಅಂದ್ರೆ ವಾದಿರಾಜರು ಹೇಳ್ತಾರೆ ಇಲ್ಲಿ, ಅದೃಶ್ಯಂತಿ ನಾಮ್ಯ ಪರಾಶರ ಮಾತ್ರ ಸ್ಮ ಸುಷಯ, ಅವರ ಸೊಸೆ. ಶಕ್ತಿ ಋಷಿಗಳ ಹೆಂಡತಿ ವಸಿಷ್ಠ ಅರುಂಧತಿಯರ ಸೊಸೆ ಅದೃಶ್ಯಂತಿ ಅಂತ ಅವಳ ಹೆಸರು. ಅವಳನ್ನ ಕರ್ಕೊಂಡು ಅರುಂಧತಿ ದೇವಿ ಅಲ್ಲಿ ಬಂದ್ಲು. ಅಲ್ಲಿ ಏನಾಯ್ತು, ವಿಶ್ವಕರ್ಮ ಕೃತಾಂ ದಿವ್ಯಾಂ ಪರ್ಣಶಾಲಾಂ ಪ್ರವಿಶ್ಯ ಸ ವೈವಾಹಿಕಾಂಶ ಸಂಭಾರಾನ್ ಸಂಕಲ್ಪೆ ಚ ಯಥಾಕ್ರಮಂ ಅರುಂಧತಿ ಸತ್ಯವತೀಂ ವಧೂಂ ಸಂಗೃಹ್ಯ ಪಾಣಿನ ಭದ್ರಾಸನೆ ಪ್ರತಿಷ್ಠಾಪ್ಯ ಇಂದ್ರಾಣೀಂ ಸಮಕಾರಯತ್. ಆಗ ಇವರ ಕಲ್ಯಾಣೋತ್ಸವ ಚೆನ್ನಾಗಿ ಆಗಲಿ ಎಂಬತಕ್ಕಂತ ದೃಷ್ಟಿಯಲ್ಲಿ ವಿಶ್ವಕರ್ಮ ದಿವ್ಯವಾಗಿರ್ತಕ್ಕಂತ ಒಂದು ಪರ್ಣಶಾಲಾ ಎಲೆಗಳಿಂದ ಒಂದು ಶಾಲೆಯನ್ನ, ಒಂದು ಆಶ್ರಮ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ, ಮದುವೆ ಮಂಟಪವನ್ನ. ಅದರೊಳಗೆಲ್ಲ ಪ್ರವೇಶ ಮಾಡಿದ್ದಾರೆ. ಅರುಂಧತಿ ದೇವಿ ಅದ್ಭುತವಾಗಿ ಮದುವೆಯ ಪೂರ್ವಭಾವಿ ಸಿದ್ಧತೆಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಆಗ ಅರುಂಧತಿ ದೇವಿ ಒಳಗ್ ಕರ್ಕೊಂಡ್ ಬರ್ತಾಳೆ. ಸತ್ಯವತಿ ದೇವಿ ತನ್ನ ಮೊಮ್ಮಗ ಪರಾಶರನ ಹೆಂಡತಿಯಾಗಿ ಬರತಕ್ಕ ಸತ್ಯವತಿ ದೇವಿಯನ್ನ ಕೈ ಹಿಡಿದು ಕರ್ಕೊಂಡು ಬಂದು ಒಳ್ಳೆಯ ಆಸನದಲ್ಲಿ ಕೂಡಿಸಿದ್ದಾಳೆ. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಇಂದ್ರಾಣಿ, ಇಂದ್ರದೇವರ ಪತ್ನಿ ಶಚೀದೇವಿಯ ಸನ್ನಿಧಾನ ಅಲ್ಲಿ ಉಂಟಾಗುವಂತೆ ಅದ್ಭುತವಾಗಿರ್ತಕ್ಕಂಥ ಕ್ರಮದಲ್ಲಿ ಅವರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಆಪೂರ್ಯಮಾಣ ಪಕ್ಷೇತು ವೈಶಾಖೇ ಸೋಮದೈವತೆ ಶುಭಗ್ರಹೇ ತ್ರಯೋದಶ್ಯಾಂ ಮುಹೂರ್ತೆ ಮೈತ್ರಾಗತೆ ವಿವಾಹಕಾಲ ಇತ್ಯುಕ್ತ್ವಾ ವಸಿಷ್ಠೋ ಮುನಿಭಿಃ ಸಹ.
ವೈಶಾಖ ಮಾಸ, ಶುಕ್ಲ ಪಕ್ಷ, ಸೋಮವಾರ, ಒಳ್ಳೆಯ ಗ್ರಹಗಳು, ಗ್ರಹ ಮೈತ್ರಿ ಇದೆ. ತಿಥಿ ತ್ರಯೋದಶಿ, ವೇದವ್ಯಾಸ ಜಯಂತಿ ಅವತ್ತೇ ಅಲ್ವಾ? ವೇದವ್ಯಾಸ ಜಯಂತಿ. ವೈಶಾಖ ಅಪೂರ್ಯಮಾಣ ಪಕ್ಷ, ಅಪೂರ್ಯಮಾಣ ಶುಕ್ಲ ಪಕ್ಷ, ವೈಶಾಖ ಮಾಸ, ಶುಕ್ಲ ಪಕ್ಷ, ತ್ರಯೋದಶಿ, ಸೋಮವಾರ, ಮೈತ್ರ ಮುಹೂರ್ತ. ಇದೇ ವಿವಾಹಕ್ಕೆ ಯೋಗ್ಯವಾಗಿರತಕ್ಕಂತಹ ಕಾಲ, ಮುಹೂರ್ತ ಅಂತ ವಸಿಷ್ಠರು ನಿರ್ಣಯ ಮಾಡ್ತಾ ಇರತಕ್ಕಂತಹ ಕಾಲದಲ್ಲಿ, ಆ ದೊಡ್ಡ ಯಮುನಾ ದ್ವೀಪದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ಯಾವ ಕ್ರಮದಲ್ಲಿ ಅಲ್ಲಿ ಏನ್ ಮಾಡಿದ್ದಾರೆ, ಎಲ್ಲ ಪ್ರಕಾರವಾಗಿರ್ತಕ್ಕಂಥ ವಿವಾಹ ಸಿದ್ಧತೆಯನ್ನ ಅವರು ಮಾಡಿಕೊಳ್ತಾ ಇದ್ದಾರೆ. ಸತ್ಯವತಿ ಪರಾಶರರ ಕಲ್ಯಾಣೋತ್ಸವಕ್ಕೆ ವೇದವ್ಯಾಸ ದೇವರ ಅವತಾರಕ್ಕೆ ಪೀಠಿಕೆಯನ್ನ ಆಗಿ ಕಲ್ಯಾಣೋತ್ಸವನ್ನ ಮಾಡಿಸ್ತಾ ಇದ್ದಾರೆ ಅಂತನ್ನುವಲ್ಲಿಗೆ ಇವತ್ತಿನ ಭಾಗವನ್ನ, ಪಾಠವನ್ನ ಸಮಾಪ್ತಿ ಮಾಡ್ತಾ ಇದ್ದೇನೆ. ಮತ್ತೆ ನಾಳೆ ದಿವಸ ವೇದವ್ಯಾಸ ದೇವರ ಅವತಾರ, ತತ್ ಪೂರ್ವದಲ್ಲಿ ಸತ್ಯವತಿ ಪರಾಶರರ ಕಲ್ಯಾಣ ಮಹೋತ್ಸವ ಚರಿತ್ರೆಯನ್ನ ಶ್ರವಣ ಮಾಡುವುದರ ಮೂಲಕ ವ್ಯಾಸಾನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಭೇಟಿಯಾಗೋಣ. ವ್ಯಾಸಾನುಗ್ರಹ ಮಹಾನುಭಾವರ ಪರಮಾನುಗ್ರಹ ನಮ್ಮೆಲ್ಲರಿಗೂ ಆಗಲಿ, ಎಲ್ಲರಿಗೂ ಭಾರತ ಜ್ಞಾನ ಬರಲಿ. ಶ್ರೀಕೃಷ್ಣ ಅರ್ಪಣೆ.